ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಸಿಂಧೂರವಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ. ಒಲವೆಂಬಲತೆಯು ತಂದಂತ ಹೂವು ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂಥ ಕನಸು ಅದೃಷ್ಟದಾಟ ತಂದಂಥ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ. ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು 301. ಮೂರು ಗಂಟಲ್ಲಿ ಈ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷವುಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಆನಂದದಿಂದ.
ಅಭಿನಂದನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ತಮ್ಮ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಹಾಗೂ ಸರ್ಕಾರ ಸರಿಯಾದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಇದೇ ಥರ ಕೊನೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಮ್ಮ ಪೂರ್ವಜರು ನಮಗಾಗಿ ಬಹಳ ಒಂದು ಶ್ರಮ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ, ದುಃಖದಲ್ಲಿ ತಮ್ಮ ಜೀವನವನ್ನು ಸಾಗಿಸಿದ್ದಾರೆ. ಒಂದೊಂದು ಹೊತ್ತು ಬರೇ ಆ ಹುಲಿ ಸಂಖ್ಯೆ ಅಂತ ಬರ್ತಿತ್ತು ಮುಂಚೆ. ಆ ಹುಲಿ ಸಂಖ್ಯೆಯನ್ನು ಕುಡಿಕೆ ಜೀವನ ಮಾಡಿದಾರಂತೆ. 10 ಕಿಲೋಮೀಟರ್ ವರೆಗೆ ಇಲ್ಲಿಂದ ಹೆಜ್ಜೆಯಿಂದ ಹೋಗಿ 10 ಕಿಲೋಮೀಟರ್ ದೂರದ ಗ್ರಾಮದಲ್ಲಿ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮರಳಿ ತಮ್ಮ ಮನೆಗೆ ಒಂದು ಮಕ್ಕಳನ್ನ ಮತ್ತೆ ಗಂಡಂದಿರನ್ನ ಅವರ ಪಾಲನೆ ಪೋಷಣೆ ಮಾಡಿ ಮತ್ತು ಮರಳಿನ ಬೇಗೆದ್ದು ಮತ್ತು ಅವ್ರಿಗೆ ಅಡಿಗೆ ಮಾಡಿ ಮತ್ತೆ ಹೋಗುದು. ಕೆಲಸಕ್ಕೆ ಹೋಗಿ ದುಡಿಲಿಕ್ಕೆ ಎಷ್ಟು 10-12 ಕಿಲೋಮೀಟರ್ ಮುರುಗಕ್ಕೆ ಹೋಗಿ ಬರ್ತಾರಂತೆ ಪೂರ್ವಜರು. ಮುರುಗಲ್ಗ ಈ ಕೆಲಸವನ್ನ ನಮ್ಮ ಗ್ರಾಮದಲ್ಲಿ ಹಿರಿಯರಾದಂತಹ ನಮಗೆಲ್ಲರಿಗೆ ಮಾರ್ಗದರ್ಶಿಯಾದಂತಹ ಆದರ್ಶಪ್ರಾಯರಾದಂತಹ ಲಿಂಗಮಾತನವರು ಇವರು ಮಾಡಿದ್ದಾರೆ ಅಂತಂದ್ರೆ ನಮಗೆ ನಂಬಲಿಕ್ಕಾಗೋದು. ಅದು ನಂಬಲೇಬೇಕು. ಇವರು ಮತ್ತೆ ನಮ್ಮ ಅಜ್ಜಿ ಇದ್ರು ಕರಿಯಮ್ಮ ಅಂತ ಹೇಳ್ತಾರೆ, ಅಡಿಯಮ್ಮ ಅಂತ ಹೇಳ್ತಾರೆ. ಇವರೆಲ್ಲರೂ ಶ್ರಮ ಪಟ್ಟಿದ್ದಾರೆ. ಇವರು ಬಹಳ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟು ದುಡಿದಿದ್ದಾರೆ ನಮಗಾಗಿ. ಒಂದು ಹೊತ್ತಿಗೆ ಊಟ ಮಾಡಿಲ್ಲ. ನಾವು ಇವತ್ತು ಈ ತರ ಅದೇ ಅಂತಂದ್ರೆ ಅವ್ರದ್ದೊಂದು ಪುಣ್ಯ. ಅವರು ಪಟ್ಟ ನಮಗೆ ಒಂದು ಏನೋ ಅವರು ಪಟ್ಟದನ್ನ ನಾವು ಬರ್ಬಿಡ್ತೀವಿ. ನಮ್ಮ ಅಜ್ಜನ ಹೆಸರು ಗೊತ್ತಿಲ್ಲ ನಮಗೆ, ನಮ್ಮ ಅಜ್ಜಿಯ ಹೆಸರು ಗೊತ್ತಿಲ್ಲ, ನಮ್ಮ ಅಪ್ಪನ ಹೆಸರು ಗೊತ್ತಿಲ್ಲ, ನಮ್ಮ ಅಪ್ಪನ ಅವನ ಹೆಸರು ಗೊತ್ತಿಲ್ಲ. ಆದ್ರೆ 900 ವರ್ಷದಿಂದ ನಮ್ಮ ಜಗತ್ತಿಗೆ ಜ್ಞಾನವನ್ನು ನೀಡಿದಂತ ಅಣ್ಣ ಬಸವನ ಹೆಸರು ನಮ್ಗೆ ಗೊತ್ತಿದೆ, ಮಹಾತ್ಮ ಗಾಂಧೀಜಿ ಹೆಸರು ಗೊತ್ತಿದೆ, ಅವರ ಪರಿವಾರದ ಹೆಸರು ಗೊತ್ತಿದೆ, ರಾಜಕೀಯ ಅವರ ಅನೇಕ ವ್ಯಕ್ತಿಗಳು ಗೊತ್ತಿದೆ, ನಮ್ಮದ ನಮ್ಗೆ ಗೊತ್ತಿಲ್ಲ ಇಲ್ಲ. ಅದು ಇರಬೇಕು ನಮಗೆ. ಆದ್ರೆ ಇದು ನಮ್ಮ ರಕ್ತ ಸಂಬಂಧ. ನಮಗಾಗಿ ಏನ್ ಮಾಡಪ್ಪ ಅಂದ್ರೆ ಸಾಕಾದಷ್ಟು ಗಮನ ಸುರಿಸಿದ್ದಾರೆ, ಬಹಳ ರಕ್ತ ಹರಿಸಿದ್ದಾರೆ. ಅದಕ್ಕಾಗಿ ಈಗ ನಮ್ಮ ತಾಯಿ ಮಹಾತಾಯಿಯಾದ ಲಿಂಗಮ್ಮ ತಮ್ಮ ಒಂದು ತ್ಯಾಗಮಯ ಜೀವನ ಲಿಂಗಮ್ಮ ಅಂತ ದೊಡ್ಡ ಒಂದು ಹೆಮ್ಮರ ಒಂದು ಸಾಗರ. ಆ ಒಂದು ಏನ್ ಮಾತಾಡ್ಬೇಕಂತ ಈಗ ಮಧ್ಯಾಹ್ನ ಬಂದದ್ದು ಅರ್ಥ ನಮಗೆ ಎಂದು ನಮ್ಗೆ ಇದು ಮಾತಾಡ್ಬೇಕಲ್ಲ. ಮತ್ತ ನಾವ್ ಏನ್ ಹೇಳ್ತೀವಿ ಅದೆಲ್ಲ ಕೇಳ್ಕೊಂತ ಬಂದ. ಅಗ್ನಿ ಬರ್ತಾಂದಾಗ ಬಾಳ ಜೀವನ ಸಾಕ್ಸಿದ. ಮತ್ತ ನಮ್ಗೆ ಎಂದು ಎದುರಿತ್ತ ಒಂದ್ ಮಾತು ಮಾತಾಡ್ದವಲ್ಲ. ನಾನು ಇದನ್ನ ಇದ್ರೊಳಗ ನಾ ಏನ್ ಹೇಳುದು ನಮ್ಮ ಪಾಪ ಎದುರಿದ್ದೆ ಎಲ್ಲ ಮಾತಾಡಿಲ್ಲ. ಅದಕ್ಕ ನನಗೆ ಬಾಳ ಸಂತೋಷ ಆಗ್ತದೆ. ನಾ ಬಾಳ ಬರ್ತಾ ಸಿಗ್ತರು ಅವ್ರನ್ನೆಲ್ಲ ತರ್ಬೇಕಂತ ಬಾಳ ಮಾಡಿ ನಾ ಹಂಗ್ಯಾಂಗ ಹೇಳ್ತಾನ ನಮ್ಮ ತಮ್ಮ ಕೇಳಿ ಬಾಳ ಕಟ್ಕೊಂಡ ಬಂಟಾರೆಲ್ಲ ಮುಂತಾದ. ಮತ್ತ ನೌಕರಿ ಮಾಡಿ ಒಂದ್ ಸೋಪ್ತರ ಮಾಡಿಲ್ಲ, ಎಂದು ಇದು ಬಿಟ್ಟಿಲ್ಲ. ಇದು ಅಂಗೀಕಾರ ಪಟ್ಟು ಅಂತ ತಿಳ್ತಾನ. ಆಯುಷ್ಯ ಆರೋಗ್ಯ ಅವರಿಗೆ ನಮಸ್ಕರಿಸಿ ಎರ್ಜಮಿ ಗ್ರಾಮಸ್ಥರ ಎಲ್ಲರ ಪರವಾಗಿ ಈ ಲಿಂಗರೆಡ್ಡಿ ಕುಟುಂಬದವರ ಪರವಾಗಿ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಅವರ ಕುಟುಂಬದ ಬಗ್ಗೆ ಈಗಾಗಲೇ ಅವರ ಕುಟುಂಬದ ಸದಸ್ಯರು ಸಾಕಷ್ಟು ತಮ್ಮ ತಮ್ಮ ಅನಿಸಿಕೆಗಳನ್ನ, ಭಾವನೆಗಳನ್ನ, ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನನಗೆ ಇರ್ತಕ್ಕಂಥ ಒಡನಾಟದ, ನನಗೆ ಗೊತ್ತಿರ್ತಕ್ಕಂಥ ಅವ್ರ ಕುಟುಂಬದ ಬಗ್ಗೆ ಒಂದು ಎರಡು ಮಾತುಗಳು.
ಶ್ರೀಯುತ ಅರ್ಜುನ್ ಲಿಂಗರೆಡ್ಡಿ ಅವರು ಈ ಕೆಎಸ್ಆರ್ಟಿಸಿ ಇಲಾಖೆಯಲ್ಲಿ ಸುದೀರ್ಘವಾಗಿ 60 ವರ್ಷಗಳ ಕಾಲ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಸೇವೆಯನ್ನ ಮಾಡಿ ಇಲಾಖೆಯಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಅವರ ಕುಟುಂಬಕ್ಕೆ ಇಡೀ ನಮ್ಮ ಯರ್ಜರಿ ಗ್ರಾಮಸ್ಥರಿಂದ ಮತ್ತು ಅವರ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸುತ್ತೇನೆ. ಅದೇ ರೀತಿ ಅವರ ಶ್ರೀಮತಿಯಾದಂತಹ ಮಹಾದೇವಿ ಅರ್ಜುನ್ ಲಿಂಗರೆಡ್ಡಿ ಅವರು ಕೂಡ ಇಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಿ ಸುಮಾರು 60 ವರ್ಷಗಳ ಕಾಲ ಯರ್ಜರಿಯಲ್ಲಿ ಸುದೀರ್ಘವಾಗಿ ಸೇವೆಯನ್ನ ಮಾಡಿ ಮಕ್ಕಳ ಸೇವೆಯನ್ನ ಮಾಡಿ ಅಪಾರವಾದ ಜನರ ಹೃದಯದಲ್ಲಿ ಮಕ್ಕಳಲ್ಲಿ ಶಿಕ್ಷಕಿಯಾಗಿ ಅವರು ಉಳಿದುಕೊಂಡಿದ್ದಾರೆ. ಅವರ ಇಬ್ಬರು ಸರ್ಕಾರದ ಸೇವೆಯನ್ನ ಮಾಡಿ ಗ್ರಾಮಕ್ಕೆ ಸೇವೆ ಮಾಡಿ ಅವರ ಮಾಡಿರುವಂತಹ ಒಂದು ಕಾರ್ಯಕ್ಕೆ ಪ್ರತಿಫಲವಾಗಿ ಅವರು 3 ಮಕ್ಕಳು ಒಂದು ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ಅವರ ಸುಪುತ್ರನಾದಂತಹ ಶ್ರೀ ಮಂಜುನಾಥ್ ಲಿಂಗರೆಡ್ಡಿ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ನಮಗಿಂತ ದೊಡ್ಡವರು. ಅವರು ಈ ಗ್ರಾಮದ ಅತಿ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಹೇಳಿ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದ. ನನಗಿಂತ 1 ವರ್ಷಗಳ ಮುಂದಾದ್ರೂ ಕೂಡ ನನಗೂ ಕೂಡ ಅವರು ಪಾಠ ಮಾಡ್ತಿದ್ರು. ಅವ್ರು ಓದ್ಬಿಟ್ಟಂತ ಪುಸ್ತಕಗಳೆಲ್ಲ ನಾವು ಓದಿದ್ದೇವೆ. ಅವರಲ್ಲಿ ಬರ್ತಾನೆ ಇಪ್ಪರ ಎದೆಗೆ ಮಂಡಲದಲ್ಲಿ ಎದುರಂತೇಳಿ ಅವ್ರು ಓದ್ಬಿಟ್ಟಂತ ಪುಸ್ತಕಗಳನ್ನ ನಾನು ಕೊಡ್ತಿದ್ರು ಅವ್ರ ಕೈನು. ಅಂತ ಬಹಳ ಶ್ರೇಷ್ಠವಾದ ಕುಟುಂಬದಲ್ಲಿ ಬೆಳೆದು ಬಂದಂತ ಮೆಂಟನ ಐತಿ. ಬಹಳ ಅತ್ಯುನ್ನತ ಅಂತ ಮೆಂಟದ ಈ ಯರ್ಜೇರಿ ಗ್ರಾಮಕ್ಕೆ ಒಂದು ಮಾದರಿ ಕುಟುಂಬ. ಅವರು ಮಾರ್ಗದರ್ಶನ, ಅವರು ನಡೆದುಕೊಂಡಂತ ದಾರಿ ಮುಂದಿನ ಯುವ ಪೀಳಿಗೆಗೆ ಅನುಸರಿಸಿಕೊಂಡು ಮತ್ತು ನೂರಾರು ಕುಟುಂಬಕ್ಕೆ ಅವರ ಕುಟುಂಬ ಮಾದರಿಯಾಗಲಿ, ಯರ್ಜೇರಿ ಗ್ರಾಮಕ್ಕೆ ಸುತ್ತಮುತ್ತ ಗ್ರಾಮಕ್ಕೆ ಮಾದರಿಯಾಗಲಿ ಅಂತ ಹೇಳ್ತೀನಿ. ಜೊತೆಗೆ ಅವರ ಮಗನಾದಂತಹ ಶ್ರೀ ಮಂಜುನಾಥ್ ಲಿಂಗರೆಡ್ಡಿ ಅವರ ಬಗ್ಗೆ ಅವರು ಮಾತಾಡ್ತೀನಿ. ಈ ಯರ್ಜೇರಿ ಗ್ರಾಮದಲ್ಲಿ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ. ಅವರು ಸೇವೆಯಲ್ಲಿ ಅವರ ಇಲಾಖೆಯಲ್ಲಿ ಬಹಳ ಅಗಾಧವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆ ನಮ್ಮ ಯರ್ಜೇರಿ ಗ್ರಾಮದ ಒಂದು ಯುವ ಮಿತ್ರರಿಗೆ ಒಂದು ಮಾದರಿಯಾಗಿದೆ. ಅವರು ತಂದೆ ತಾಯಿಗಳ ಮೇಲಾಗಲಿ ಗ್ರಾಮದ ಮೇಲಾಗಲಿ ಬಹಳ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಾರ. ಗುರು ಹಿರಿಯರನ್ನು ಗೌರವಿಸ್ತಾರ, ಸ್ನೇಹಿತರನ್ನು ಗೌರವಿಸ್ತಾರ. ಎಲ್ಲೇ ಬಂದು ಸ್ನೇಹಿತರನ್ನು ಗೌರವಿಸಿ ಅವರಿಗೆ ಗೌರವಿಸುವುದಾಗಲಿ, ತಂದೆ ತಾಯಿಗಳ ಬಗ್ಗೆ ಗೌರವಿಸುವುದಾಗಲಿ, ಅವರಿಗೆ ಕುಟುಂಬದಲ್ಲಿ ರಕ್ತಗತವಾಗಿ ಬಂದಿಲ್ಲ, ಅದನ್ನ ಬೇರೆಯವರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಿದ. ಇವತ್ತು ಅವ್ರ ಕುಟುಂಬದ ಬಗ್ಗೆ ಮಾತನಾಡಲಿಕ್ಕೆ ನನಗೂ ಒಂದು ಅವಕಾಶ ಸಿಕ್ಕದ, ಬಹಳ ಹೆಮ್ಮೆ ಅನಿಸ್ತದ. ಇದೇ ರೀತಿ ಅವರ ಕುಟುಂಬ ಮುಂದುವರೆದು ಗ್ರಾಮದಲ್ಲಿ ಒಂದು ಮಾದರಿ ಕುಟುಂಬ ಆಗಲಿ ಅಂತ ಎನಿಸ್ಕೊಂಡು ಹೇಳಿ ನಾನೊಂದು ಅನಿಸಿಕೆಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕೂಡಿನಿಂದ ಗುರು ಹಿರಿಯರಿಗೆ ವಂದಿಸುತ್ತಾ, ಸಿದ್ದೇಶ್ವರಿಗೆ ನಮಿಸುತ್ತಾ, ನಮ್ಮ ಕಾಕಾರ ನಿವೃತ್ತಿ ಹೊಂದಿದ್ದಾರೆ. ನಮ್ಮ ಕಾಕಾರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿದ್ದ ಮಾತೈತಿ. ಯಾರು ಬೇಕಾದ್ರೆ ಎಲ್ಲರೂ ನೋಡಿದ್ರಿ ನಮ್ಮ ಕಾಕಾರನ ಹೆಂಗ್ ಬೇಕಾದ್ರು ಹೆಂಗಿದವರ ಮುಂದೆ ಜೀವನ ಸಾಕ್ಷಿ ಎಲ್ಲ ಮುಂದೆ ಎಲ್ಲರಿಗೂ ಗೊತ್ತೈತಿ. ಆದ್ರೆ ಇದ್ರಾಗ ಬಹಳ ಹೇಳೋದೇನಿಲ್ಲ. ನಮ್ಮ ಚಲೋವ ನಮ್ಮ ಕಾಕ ಮಾಡಿದಂತಾರ ನಮ್ಮ ಊರಾಗ ಯಾರು ಮಾಡಿಲ್ಲ, ಇನ್ನ ತನೂ ಮಾಡಿಲ್ಲ, ಇನ್ನೂ ಮಾಡ್ತಾ ಇದ್ರು ಗೊತ್ತಿಲ್ಲ. ಯಾಕಂದ್ರೆ ಅವ್ರು 3 ಮಕ್ಕಳಿದ್ರು, 3 ಮಕ್ಕಳನ್ನ ಅಷ್ಟು ಚಲೋ ಮೆಟ್ಟಿಗೆ ಹಚ್ಚಿದ್ರು. ಆದ್ರೆ ನಮ್ಮ ತಮ್ಮ ಸಿಪಿ ಆದಂತ ಹೇಳ್ಕೊಳಕ್ ನಮಗಂತಿ ತುಂಬಾ ಹೆಮ್ಮೆ ಮಾತ. ಯಾಕಂದ್ರೆ ಈ ಮಾತು ಹೇಳಕತ್ತಿ ನನಗ ಮೈ ದುಮ್ ಅಂತ. ಯಾಕಂದ್ರೆ ನಮ್ಮ ತಮ್ಮ ಅಂತ ಸಾಧನೆ ಮಾಡಿದ. ಆದ್ರೆ ನಮ್ಮ ಕಾಕ ನಮ್ಮ ಸಿಗುವ ಎಷ್ಟು ಇದ್ರಾಗ ಅನ್ನೋದು ಒಳಗೆ ಹೇಳುವಂತ ಏನ್ ಪ್ರಶ್ನೆ ಇಲ್ಲ, ಎಲ್ಲರೂ ಹೇಳಿದಾರೆ ನಿಮ್ಗೆಲ್ಲರೂ. ಇದ್ರಾಗ ನಮ್ ನಿಂಗೋ ಸಿಗೋದು ಬಹಳ ಕೈವಾಡ. ನಮ್ ನಿಂಗೋ ಸಿಗೋ ನಂಬರ್ 1 ಆಕಿ ತಾಯಿ ಎಲ್ಲಾರು 1 ನಂಬರ್ ಮಾಡಿದ್ರು. ಯಾಕಂದ್ರೆ ನಾವು ಕನ್ನಡದಾಗ ಸಾಲಿ ಹೋಗ್ತಾ ಅಂಗನವಾಡಿದಾಗ ಇಂದ ನಮ್ಮ ಸಾಲಿ ಕನ್ನಡ ಸಾಲಿ ಇಲ್ಲ ಅವ್ರ ಅಂಗನವಾಡಿ. ನಾವು ಆಗ್ಲಿಂದ ಒಟ್ಟು ನಮ್ ಸಿಗೋಣ ಆಕಿ ಭಾರಿ ಅಂದ್ರೆ ಭಾರಿ ಊರಿನ ಫೇಮಸ್ ಹೆಣ್ಮಗ. ಯಾಕಂದ್ರೆ ಆಕಿ ಹೆಸರುವಾದಿಂದ ಎಲ್ಲಾರು ಬಂದ. ನಮ್ಗ ನಮ್ಮಮ್ಮ ದ್ಯಾಮಮ್ಮ ಇತ್ತು ಬೈಲಹೊಂಗಲಾಗ, ನಾವು ಗುಡ್ಡ ಕಡೆ ಕೊಟ್ಟಿದ್ದೀವಿ ಬೈಲಹೊಂಗ್ಲ ಬಸ್ ಸ್ಟ್ಯಾಂಡ್ದಾಗ. ನಮ್ಮ ಅಪ್ಪ ಕರ್ಕೊಂಡು ತಮ್ಮ ಈ ಹುಡುಗರನ್ನ ಹಾಳು ಮಾಡಬೇಡ, ಸಾಲಿಗೆ ಹಚ್ಚು ಅಂತೇಳಿ ಒಂದು ಪಾರ್ಟಿ ಕೊಟ್ಟಿದ್ದು ನಮ್ಮಮ್ಮ. ಆ ಪಾರ್ಟಿಯಿಂದ ಮುಂದೆ ನಮ್ಮ ಅಪ್ಪ ಕರ್ಕೊಂಡು ಬಂದ ಮುಂದಿನ ವರ್ಷಕ್ಕಂದ್ರೆ ಕನ್ನಡ ಸಾಲಿಗೆ ಹಚ್ಚಿದ್ದೀವಿ ಯರ್ಜೆಲ್ಲ ಹಚ್ಚಿ ಆಮೇಲೆ ಸಾಲಿ ಕಲ್ತೀವಿ. ಎಲ್ಲಾ ಪುಣ್ಯ ಆಕಿ ನಮ್ಮ ಅಮ್ಮಗಳ್ದ ಅವ್ರು ಹೇಳಿದಂಗೆ ನಮ್ಮ ಅಪ್ಪಗಳು ಕೇಳ್ಯಾರ ಅವಾಗ. ಆದ್ರೆ ಈಗ ನಮ್ ಚಿಗೋ ನಮ್ಮ ಕಾಕ ಎಷ್ಟು ಶ್ರಮ ಪಟ್ಟು ಮಾಡಿದಾರಂದ್ರೆ ನಮ್ಗೆ ಹೇಳ್ಕೊಳಕ್ ದೊಡ್ಡ ಹೆಮ್ಮೆ. ಆದ್ರೆ ನಮ್ಮ ಕಾಕ ಮಾತ್ರ ನಿವೃತ್ತಿ ಹೊಂದಿರೂ ಇವರು ವೈದ್ಯಕೀಯೊಳಗೆ ನಿವೃತ್ತಿ ಹೊಂದಿರಲಿಲ್ಲ. ಯಾಕಂದ್ರೆ ನಮ್ಮ ಕಾಕ ಅಷ್ಟು ಶ್ರಮಜೀವಿ. ಅವ್ರು ಯಾವಾಗಿದ್ರು ಸತತ ಕೆಲಸ ಮಾಡ್ಕೊಂಡಿರ್ತಾರೋ, ಯಾವತ್ತು ತೋರ್ಸೋಕೆ ಇರೋದಿಲ್ಲ, ಯಾರಿಗೂ ಅವ್ನು ಗರ್ವ ತೋರಿಸಿಲ್ಲ. ನಮ್ಮ ಕಾಕ ಅಂತ ಸಹ ಎಲ್ಲಾರು ಬೆಳೆಸ್ಕೋಬೇಕು, ಅವ್ರೆಲ್ಲರಿಗೂ ಮಾದರಿ ಆಗ್ಯಾರು. ನಮ್ ಚಿಗೋ ಬಂತು, ನಮ್ ಕಾಕ ಬಂತು. ಅವ್ರ ಮಾತಿನ ಅವ್ರು ಹಳ್ಳಿಯಿಂದ ಆಗ್ಯಾರ ಮುಂದೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತೈತಿ. ಅದಕ್ಕೆ ಕೇಳಿ ನಮ್ಮ ಕಾಕಾಗೆ ಆಯುರ್ವೇದ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ದೇವ್ರು ಇನ್ನೇ ನಮ್ಮ ಕಾಕ ನಮ್ಮ ಚಿಗೋಣ ಇನ್ನ ಮುಂದೆ 3 ವರ್ಷ ಬದುಕಲಿ ಅವ್ರ. ಹಿಂಗ ಇವ್ರ ಮುಂದೆ ಮಾದರಿ ಆಗ್ತಂತ ಅಜ್ಜರು ಆಮೇಲೆ ಅಂತ ಹೇಳಿ ನನ್ಗೆ ಯಾರು ಮಾತನಾಡ್ತಾರೆ. ಬದುಕಿದಾರು ಅವ್ರ ಸಣ್ಣವರಿದ್ದಾಗಿನೂ ಬಡತನ ಹೊಸಿದಾರು. ಅವ್ರ ಮಾಡಿದ ಕೆಲಸ ಒಂದು ಹೊಸಿಲ್ಲ.
ಶ್ರಮ ಪಟ್ಟು ಬಹಳ ಚಂದ ಬರ್ತಿದ್ರು. ಅವ್ರ ಇನ್ನೊಬ್ಬರಿಗೆ ಮಾದರಿ ಆಗಿರ. ಅವ್ರ ಈ ನೌಕರಿ ಮಾಡಿದ್ರು ಸಹಿತ ಆಡ ಕುರಿ ಎಮ್ಮಿ ಎಲ್ಲಾ ಮಾಡ್ತಾರ. ಈಗ ಯಾರೋ ಒಂದ್ ನೌಕರಿ ಮಾಡಕಂದ್ರ ಬಾಳ ನಿಂಸ ಮಾಡ್ಕೊಂಡು ಅಡ್ಯಾಡ್ತಾರ ಸೇರ್ ಪಡ್ಕೊಂಡು. ಅವ್ರು ಹಂಗಲ್ಲ, ಸಣ್ಣ ಬೈದು ಆಡ ಮೇಯ್ಸುದು ಪಗಾರ ಲಕ್ಷ ಗಂಟೆ ಹೋದ್ರು ಅವ್ರಿಗೆ ಸೋಕಿಲ್ಲ. ಬಾಳ ಚಂದ ಜೀವನ ಬದುಕಿದಾರು. ಅವ್ರು ನೋಡಿ ನಾವು ಮಾದರಿಯಾಗಿ ನಾವು ದಾನ ಮಾಡ್ಬೇಕಂತ ಆಸೆ ಐತೆ. ಅವ್ರ ಕತೆ ಬದುಕಬೇಕಂತ ನಮಗೂ ಆಸೆ ಐತೆ. ಅವ್ರ ಜೀವನ ಬಾಳ ಎಲ್ಲರಿಗೂ ಮಾದರಿ ಆಗ್ಬೇಕ್ರಿ. ಅವ್ರು ಸನಾದ ಕಡೆಗೂ ಶ್ರಮ ಪಟ್ಟು ಈಗೂ ಶ್ರಮ ಪಡಾಕವ್ರು. ಅವ್ರ ಜೀವನ ಮುಂದಿನ ಸುಖವಾಗಿರ್ಬೇಕಾಗುತ್ತೆ. ಸಾಹಿತ್ಯದಿಂದ ಅವ್ರಿಗೆ ನಮ್ಮನೆ ಹೇಳ್ತಾರೆ. ಆಮೇಲೆ ಅವ್ರಿಗಿಂತ ಮುಂಚೆ KSRTC ಮೆಕ್ಯಾನಿಕ್ ಆಗಿ ಅಪಾಯಿಂಟ್ಮೆಂಟ್ ಆಗಿದೆ ಎಲ್ಲ. ಆಮೇಲೆ ಅವ್ರು ಕಂಫರ್ಟ್ ಆಗ್ತಾರೆ. ಅಲ್ಲಿಂದ ನಮ್ದು ಗೆಳೆತನ ಅವ್ರಿಗೆ ಅವರು ಸೇವಾ ನಿವೃತ್ತಿ ಆಗ್ತಾರಂತಂದ್ರೆ ದುಃಖ ಆಗ್ತದೆ. ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ. ಕೂಡಿ ಬಾಳಿದ ಒಂದು ಅನುಭವವೇ ಶಾಶ್ವತ. ಈಗ ನಿವೃತ್ತಿ ಆಗಿ ಆಗಬೇಕಾದ್ರೆ ನಾನು 2 ಪಾಯಿಂಟ್ ಇರೋರು ನಮ್ಮ ಈ ವಿಶ್ರಾಂತಿ ಜೀವನ ನಾವು ಅಲ್ಲೇ ಮಾಡಬೇಕು. ಅಲ್ಲಿ ಬಂದು ಅಲ್ಲೇ ಹೊರಟ ಕೂಡೋದ. ಈಗ ಅವ್ರು ಅಲ್ಲಿ ಮುಂದಕ್ಕೆ ನಮಗೆ ಎಲ್ಲಿ ಬದಲಾಗಿ ಬಂದು ಇದ್ದಾಗ ನಿವೃತ್ತಿ ಆದ್ಮೇಲೆ ಈಗ ಕಳ್ಕೊಂಡಾಗಿ ನಾವು ಮತ್ತು ಅಗಲುವುದು ಸಹಜ ಆಗ್ಬಿಟ್ಟಿದೆ. ಆದ್ರೆ ಅವ್ರದ್ದು ಯಾವಾಗಲೂ ನಿಸ್ವಾರ್ಥ ಸೇವೆ ಮತ್ತು ಹೆಲ್ಪಿಂಗ್ ನೇಚರ್ ಸಹಾಯ ಮಾಡಿ. ನಾವು ಸವಲತ್ತು ಇಟ್ಕೋಬೇಕಾಗ ನಮ್ಮ ಮಕ್ಕಳು ಎಜುಕೇಶನ್ ಎಲ್ಲಿ ಸಾಲಿ ಬಿಟ್ಕೊಂಡು ನಾವು ಸಣ್ಣ ಕೊಡಾಗ ಎಲ್ಲಿ ಇಟ್ಕೊಂಡವು ಇಲ್ಲ ಸರ್ವ ಸಾಲಿಗೆ ಧಾರವಾಡ ಕಾಲೇಜ್ ಅವೆಲ್ಲ ಹೆಲ್ಪ್ ಮಾಡಿ ಒಂದು ಬೇರೆ ಕೊಟ್ಟು ನಮ್ಮ ಹುಡುಗರು ಸಹಿತ ಎಜುಕೇಶನ್ ಮುಗಿಸಕ್ಕೆ ಮಾರ್ಗದರ್ಶಕರು. ನಮ್ಮ ಮಗ ಇವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಆಫೀಸರ್ ಅದಾರೆ, ಒಬ್ಬ ಕಂಪ್ನಿಯಾಗ ಅದಾರೆ, ಮೊದಲು ಟೀಚರ್ ಅದಾರೆ. ಅವರೆಲ್ಲ ಎಜುಕೇಶನ್ ಮಾಡ್ಬೇಕಾದ್ರೆ ನಮ್ಮ ಅರ್ಜುನ್ ಅವರ ಆಶೀರ್ವಾದ. ಆಮೇಲೆ ನಮ್ಮ ಸಿದ್ದಯ್ಯ ಸಾಹೇಬರು ನಮ್ಮ ಮಗ ರೈಲ್ವೆ ಹೋಗ್ಬೇಕಾದ್ರೆ ಅವರು ಮಾರ್ಗದರ್ಶಕರು. ಕಲಿಬೇಕು, ಕಲಬೇಕು, ಮುಂದಿನ ಗುರಿಬೇಕು. ನೀವು ಸಣ್ಣ ಪೋಸ್ಟ್ನಾಗ ನೀವು ನೌಕರಿ ಮಾಡಿದ್ರೆ ನಿಮ್ಗಿಂತ ದೊಡ್ಡ ಪೋಸ್ಟ್ನಾಗ ನಮ್ಮ ಮಕ್ಕಳು ಇರ್ಬೇಕು ಅನ್ನೋಂಥ ಗುರಿ ಇಟ್ಕೋರಿ ಅಂತ ತತ್ವ ನಮ್ಮ ಸಿದ್ದಯ್ಯ ಸಾಹೇಬ್ ಹೇಳಿದ್ರು. ಭಾಳ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನನ್ನ ಜೀವನದಾಗ ಆರ್ಥಿಕ ಪರಿಸ್ಥಿತಿಯಿಂದ ನನಗೆ ಭಾಳ ಹೆಲ್ಪ್ ಆಗ್ಯಾರ. ಆದರೆ ಇವರು ಒಂದು ಭಾರಿ ಆತ್ಮೀಯರೇ. ನಾವು ಬೇರೆ ಇದನ್ನು ಅಷ್ಟು ನಮ್ಗೆ ನಾವು ಕುಡಿಯೋದ್ರಿ ಸಂಚಾರಿಗಳು ಜಾಸ್ತಿ ಇಲ್ಲ, ಅಷ್ಟು ಕೂಡೇ ಇರೋರ ಅಷ್ಟಿದ್ರೆ ಮಾಡಿ ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯ್ತು. ಆಗಿಂದ ಅದು ಏನು ಹಿಂದಿನ ಒಂದು ಹವ್ಯಾಸಗಳು ಇದ್ದಲ್ಲ ಬಿಟ್ಟು ಹೆಚ್ಚಿನ ಒಂದು ವಿಶ್ರಾಂತಿ ಜೀವನ ತೆಗಿಬೇಕು. ಇನ್ನು ನಾನು ಬೇಡ, ಇನ್ನು ಒಂದು ಸಮಾಜ ಸೇವೆ ಒಳಗೆ ಹೋಗ್ಬೇಕು, ಆಧ್ಯಾತ್ಮಿಕವಾಗಿ ಹೋಗ್ಬೇಕು. ನಾನು ಹೊಳ ನಾನು ಗುರಿ ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಹೇಳಿ ನಮ್ದೊಂದು ಆಸೆ. ಇನ್ನ ಅವ್ರಿಗೆ ದೇವರ ಆರೋಗ್ಯ ಆಯುಷ್ಯ ಇನ್ನೂ ಹೆಚ್ಚಿಗೆ ಕೊಟ್ಟ ಅವ್ರಿಗೆ ಕಾಪಾಡಲಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಮಾಡ್ತೀನಿ. ಹರಿ ಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಮಾತು ಹೇಳ್ತಾನು. ನಮ್ದು ಬಹಳ ಕಷ್ಟಪಟ್ಟು ಜೀವನ ಸಾಗೈತಿ. ಅದ್ರಂದ್ರೆ ಮುಂದ ದೇವ್ರ ಸುಖನೂ ಕೊಟ್ಟಾನ. ನಮ್ಮ ಬಹಳ ಕಷ್ಟ ಮಕ್ಕಳು ಬೆಳೆದಿದ್ದು. ಅವಾಗಿನ ಕಾಲಕ್ಕೆ ನಮಗ ಏನು ಇರ್ಲಿಲ್ಲ. ಮುಂದ ಏನೋ ಒಂದು ಅರಿವಿ ಹಬ್ಬಕ್ಕೆ ಅರಿವಿ ಹಚ್ಚಿ ತರ್ಬೇಕಂದ್ರು ಏನು 10 ರೂಪಾಯಿ ಕೊಡ್ತಿರ್ಕಿಲ್ಲ. ಅವಾಗ ಸುಮ್ಮನೆ ನಮಗ ತವ್ರ ಮನೆ ಬಹಳ ಆಸರಿದ್ರು. ಅವರೇ ನಮ್ಮ ಮಕ್ಕಳಿಗೆ ಅರಿವಿ ತರ್ತಿದ್ರು, ದವಾಖಾನೆ ಖರ್ಚು ಕೊಡ್ತಿದ್ರು. ಹೀಗಾಗಿ ನಮಗ ಅವರಿಂದ ಸ್ವಲ್ಪ ನೆನೆಸಿ ನಾವು ಅವ್ರ ಆಶೀರ್ವಾದದಿಂದ ಈ ಮಠಕ್ಕೆ ಬಂದೆವು. ಮುಂದೆ ನಮಗ ನಮ್ಮ ಮಕ್ಕಳು ನಮ್ಮನ್ನು ಬಹಳ ಕೆಲಸ ನೋಡ್ಕೊಂಡ್ರು. ನಾವು ಮುಂದೆ ಎಷ್ಟೋ ದಿನ ಮನೆ ಕಟ್ಟಕ್ಕೆ ಅವ್ರ ಮನೆಯಲ್ಲೇ ಇದ್ರು. ಆಮೇಲೆ ಮನೆ ಕಟ್ಕೊಂಡ ನಾವೆಲ್ಲ ಚಲೋ ಆದ್ವಿ. ಆಮೇಲೆ ಮನೆಯವ್ರಿಗೆ ನೌಕರಿ ಆಗಿದ್ರು. ಹಂಗ ನಮಗೂ ಜೀವನ ಸುಧಾರಿಸ್ತು. ಅಮ್ಮನ ಆಶೀರ್ವಾದದಿಂದ ನಾವೆಲ್ಲ ಚಲೋ ಆದ್ರು. ಮಕ್ಕಳ ಚಂದಾಗಿ ಶಾಲೆ ಕಲ್ತರು, ಹೆಣ್ಣು ಮಕ್ಕಳು ಮೆಟ್ಟಿಸಿದ್ರು, ಮಗ ಶಾಲೆ ಆದ. ಹೀಗಾಗಿ ನಮ್ಮದು ಜೀವನ ಚಲೋ ಆಯ್ತು ಅಂತ ಹೇಳಿ ಮಾತು ಮುಗಿಸ್ತದೆ. ಕೊಟ್ಟರು ಬಾಗುವುದಯ್ಯ, ರೇಂಜೇತ ಪರಕೊಟ್ಟರು ಬಾಗುವುದಯ್ಯ. ಏನೂ ಇಲ್ಲದ ಮಾನವ ಭೂಗರಿಸಿ ನಡೆಯುವುದಕ್ಕಿಂತ ಬಾಯಿ ನಡೆಯುವುದು ಏನು? ಯಾಕೆ ಹೇಳ್ತಾರಂದ್ರ ನಮ್ಮ ಸಾಹೇಬರದ್ದು ಸ್ವಭಾವ ಬಹಳ ಬಾಗಿ ನಡೆದವರು. ಇವತ್ತಿನ ದಿವಸ ನಿವೃತ್ತಿ ಸೇವಾ ಬಿಲ್ಪಡೆ ಸಮಾರಂಭಕ್ಕೆ ಬರ್ಬೇಕಂತ ಹೇಳಿ ನಮ್ಮ ಮೂಲ ಕಾರಣಗಳು ನಮ್ಮ ಕುಮಾರ್ ಸರ್
ನೀನೇ ಬಾ ಅಂತ ಫೋನ್ ಹಚ್ಚಿದ್ರು ಅವ್ರು. ನಿನ್ನೆ ಆಫೀಸ್ ಒಳಗ ಬಿಲ್ಕುಲ್ ಸಮಾರಂಭ ಸರ್ ಅಂದ್ರು. ನಾನು ಬೇರೆ ಕಡೆ ಒಂದು ಸಮಾರಂಭ ಇರ್ತಾ ಹೋಗಿದ್ವಿ. ಅದಕ್ಕೆ ಬರಾಗ ಇವತ್ತು ಇಲ್ಲೇ ಬೇರೆಂದ್ರು. ಅದಕ್ಕೆ ನಾ ಎಲ್ಲಾ ಕೆಲಸ ಬರ್ಬೇಕ. ಯಾಕಂದ್ರ ನಾನು ಇಲ್ಲಿ 8-9 ಒಳಗ ಗ್ರಾಮ ಪಂಚಾಯತಿ ಪಿಡಿಒ ಅಂತ ಕೆಲಸ ಮಾಡಿದ್ವಿ. ಇಲ್ಲಿ 2-3 ವರ್ಷ ಕೆಲಸ ಮಾಡಿ ಕಡಿಮೆ ಕುರ್ಚಾರ್ದು ಎಲ್ಲಿ ಇನ್ಚಾರ್ಜ್. ಆ ಪ್ರಕಾರ ಅವಾಗ ಸರ್ ಭಾಳ ಪ್ರತಿ ಒಂದು ಕೆಲಸಕ್ಕೆ ಬಂದಿದ್ರು. ಒಂದು ಕೆಲಸ ಮಾಡಿಕೊಂಡಿವಿ ಸರ್ ಅಂತ ಹೇಳಿ ಮಾಡಿಕೊಂಡಿದ್ರು ನಮ್ಗೆ ಗೊತ್ತಿಲ್ಲ. ಆಗ ಅವ್ರ ಸ್ವಭಾವ ಭಾಳ ಸ್ವಭಾವ. ಈಗಂಟ್ಲ ಗೂಗಲ್ ಸೇರಿದಂತ ಬಾಡಿ ನಡೆಯೋದು ಭಾಳ ಪಾಯಿಂಟ್ ನಡೆದವರು ನನ್ನ ತಿಂತ ನಡೆದವರು. ನಾವು ಯಾವತ್ತೂ ದಿವಸ ಈ ಕುಂಬಾರ್ ಸರು ನಾವು ಅವರು KSRTC ಇದ್ರೊಳಗ 2 ಬಜಾರ್ನೊಳಗ ಕೂತು ಚಾ ಕುಡಿದು ಅಡ್ಡಿ ಮಾಡುವಾಗ ನಗೋದು ಕಾಲಾಗತ ಮಾಡೋದು ಹಿಂಗೆ ಭಾಳ ಅವ್ರಿಗೆ ನಮ್ಗೆ ಭಾಳ ಒಂದು ಬಾಂಧವ್ಯ ಬೆಳೀತು. ಆ ಪ್ರಕಾರ ಈಗ ಅಕ್ಕವ್ರಂತೂ ಅವರು ಈಗ ನಾವಿದ್ದಾಗ ಅಂಗನವಾಡಿ ಟೀಚರ್ ಇರ್ತಾರೆ. ನಮಸ್ಕಾರ ಸರ್ ಅಂತ ಹೇಳಿ ಭಾಳ ಅವರು ನಡ್ಕೊಂಡ್ರು. ಭಾಳ ಒಂದು ಕಷ್ಟಪಟ್ಟು ವಿಕಟ ಇಲ್ಲಿಯ ಕಠಿಣ ಒಡೆಯಲ್ಲಿ ಸಿಕ್ಕರೇನು ಹತ್ತರೇನು ಅದು ವಿಕಟ ವಿಧಿ ಬಿಡುವುದಿಲ್ಲ. ಅದಕ್ಕಾಗಿ ಅಂತ ವಿಧಿಗಳು ಬಂದ್ರು ಅವರು ವಿಧಿಯ ಕೈವಾಡ ಭಾಳ ನಡೆಸ್ತಕ್ಕ. ಒಮ್ಮೆ ಬಿಸಿಲಾಗ ನಿಲ್ಲಿಸ್ತಕ್ಕಿ, ಒಮ್ಮೆ ಮಳೆಯಾಗ ನಿಲ್ಲಿಸ್ತಕ್ಕಿ, ಒಮ್ಮೆ ಮುಳಿನ ಮೇಲೆ ನಿಲ್ಲಿಸ್ತಕ್ಕಿ, ಒಮ್ಮೆ ಬೆಂಕಿ ಮೇಲೆ ನಿಲ್ಲಿಸ್ತಕ್ಕಿ. ನಂತರ ಮಾತ ಒಮ್ಮೆ ಜಯಂತಿ ಕೊಬ್ಬು ಆಶುವ ಅಂತ ಹೇಳಿ ಒಂದು ಹಿರಿಯರು ಮಾತಾಡಿ. ಆ ಪ್ರಕಾರ ನನಗೆ ಭಾಳ ಇಷ್ಟ ಆಯ್ತು. ಯಾಕಂದ್ರೆ 34 ವರ್ಷ ಸೇವೆ ಸಲ್ಲಿಸಿದ್ರೆ ಸಾಮಾನ್ಯ ಅಲ್ಲ. ಯಾಕಂದ್ರ 30 ವರ್ಷ ಸಲ್ಲಿಸಿದ್ದು ಬೇರೆ, 4 ವರ್ಷ ಸಲ್ಲಿಸಿದ್ದು ಬೇರೆ. 1 ತಿಂಗಳ ಆಗತ್ ಬಂದಂಗ ಯಾವಾಗ ಮುಗಿದಪ್ಪ ಅಂದ್ರೆ ಅತಿ ಕೆಟ್ಟ ನೌಕರಿಗಳದವ್ರಿ. ಏನ್ ಕಟ್ಟಿನ ಕಣ ಅಂತಾರ ಎಲ್ಲಾರು. ಅವ್ರಿಗೇನ್ರಿ ತಿಂಗಳ ಬಿಸಿ ನೋಟ ಎಣಿಸ್ತಾರ ಅಂತಿರ್ತಾರ. ಕರೆ ಆ ಮುಳ್ಳಿನ ತುದಿ ಮೇಲೆ ನಿಂತ ನೌಕರಿ ಬಾಳ ಕೆಟ್ಟ. ಅವ್ರಿಗೆ ಗೊತ್ತಾರ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಸಾಹೇಬರು ಎಷ್ಟು ತ್ರಾಸ ಕೊಡ್ತಾರ. ಅದ್ರಾಗ ಅವ್ರ ಸಾರ್ವಜನಿಕರನ್ನು ಸಂಭಾಳಿಸ್ಬೇಕಂದ್ರೆ ನಾವು ನೋಡ್ತಿದ್ವಿ. ದಿವಸ ಗುಂಪಾಗಿ ಅವ್ರಿಗೆ ಜೇನಿನ ಮೂಡ್ದೈತೆ. ಅವ್ರಿಗೆ ಅವ್ರ ನ್ಯಾಯ ಬಗೆಹರಿಸವ್ರನ ಮತ್ತೆ ಬಸ್ ಬಿಡಿಸವ್ರನ ಮತ್ತೆ ಏನೇ ಮಾಡಿ ಹೋಗಿ ಸಮಾಧಾನ ಮಾಡಿ ಕಳ್ಸೋದು. ಯಾಕಂದ್ರ ಸಾರ್ವಜನಿಕರ ಸಂಭಾಳಿಸೋದು ಬಹಳ ಕಠಿಣ ಐತಿ. ಅದಕ್ಕ ಈಗ ನಿವೃತ್ತಿ ಜೀವನ ಅವ್ರ ಕುಟುಂಬ ನೋಡಿ ಸಾಹೇಬರು ನಮ್ಗೆ ಗೊತ್ತಿದ್ದಿಕ್ಕಿಲ್ಲ. ಈ ಬಂದ್ ಕೂಡಲೇ CPI ಸಾಹೇಬ್ರಾಗ ಅಂತ ಒಂದು ಕಷ್ಟಪಟ್ಟವರು ದುಡ್ಡ ಶ್ರಮದ ಬೆವರ ಸುರಿಸಿ ದುಡ್ಡು ಗೋಳಾಡಿ ಕುಟುಂಬವನ್ನು ಸಾಗಿಸಿ ಬಂದ ಅವ್ರ ಶಿಕ್ಷಣ ಕೊಟ್ಟ. ಅವ್ರಿಗಿಂತ ಮೇಲ್ದರ್ಜೆಗೆ ಹೇಳಿದ ದುಡ್ಡು CPI ಸಾಹೇಬರ ಆಗಿದ್ರಂದ್ರ ಅದು ಯಾವ ಕೃಪ? ಈ ಸಿದ್ಧಾರ್ಥ ಕೃಪ ಮತ್ತೆ ಎಲ್ಲ ಹಿರಿಯರ ಗುರು ಹಿರಿಯರ ಕೃಪ, ಅವ್ರ ಕುಟುಂಬದ ಒಂದು ಹಿಂದಿನ ವಂಶದರ ಕೃಪ. ಅದಕ್ಕೆ ನನಗೆ ಅವ್ರ ಭಾಳ ಇತ್ತು. ಅವ್ರ ಇವತ್ತ ಕೆಲವರ ಮಾಯ ನಾವು ನಿವೃತ್ತಿಯಾಗಿ 6 ವರ್ಷ 9 ತಿಂಗಳಾದ್ರಿ. ಈಗ ಇಲ್ಲಿಯೂ ಸೇವಾ ಮಾಡಿದ್ವು ಅಂತೇಳಿ ಭಾಳ ಪ್ರೇಮ. ಮತ್ತೆ ಲಿಂಗರೆಡ್ಡಿ ಮಣಿತಾಳ ರಾಮಣ್ಣ ಅದು ನಮ್ಗೆ ಮೆಂಬರ್ ಇದ್ರಿ. ರಾಮಣ್ಣ ಈ ಗೋವಿಂದಪ್ಪ ಚೌಕಪ್ಪ ಸರ್ಕಾರ ಎಲ್ಲ ನಮ್ಗೆ ಆಶೀರ್ವಾದ ಇರ್ತೀವಿ. ಭಾಳ ನಮ್ಮನ್ನ ಸರ್ಕಾರ ಮಾಡಿದ್ರು. ಯಾರು ಏನಾದ್ರು ಕುಡಿದು ಒದ್ದಾಡಕತ್ತಿರ್ತಾರೆ ನಮ್ಗೆ ಗೊತ್ತಿಲ್ಲ, ಅಲ್ಲೇ ಅವ್ರನ್ನ ಬಡದ್ ಕೇಸಿಂದ ಎದುರು ಮಾಡಿ ಅಲ್ಲೇ ಗಪ್ ಮಾಡಿದ್ರು. ನಮ್ಗೆ ಗೊತ್ತಿರ್ತಿಲ್ಲ. ಅಂದ್ರೆ ಅಷ್ಟ ನೌಕರಸ್ತ್ರ ಊರು ಬಿಟ್ಟು ಊರಿಗೆ ಬಂದಿರ್ತಾರೋ ಹಂಗೆ ಮಾಡಬಾರ್ದಪ್ಪ ಅಂತ ಕೇಸಿಂದ ಭಾಳ ಇದನ್ನ ಮಾಡಿ ತಿರುಗಿ ಹಾಕಿದ್ರು. ಅದು ಹೇಳ್ರಿ. ಆದ್ರೆ ಸಾಹೇಬರು ನಾವು ಮಾಡಿ ಆರಾಮಿಲ್ಲ ನೋಡಕ್ ಹೋಗಿದ್ವಿ. ಕುಂಬಾರ ಸರ್ ಮತ್ತು ಅವ್ರ ಮನ್ಯಾಗ ನಾಟಕ ಮಾಡಿ ಹಾಕೊಡ್ತೀವಿ. ನನ್ನ ಎಷ್ಟು ನೋಡ್ರಿ, ಒಬ್ಬೊಬ್ರು ಅಧಿಕಾರದಲ್ಲಿ ಎಷ್ಟು ಇದು ಮಾಡಿ ನಾವು ನಮಸ್ಕಾರ ನೋಡುವಂಗೆ ಇಲ್ಲ. ಅಂತ ಇದ್ರೊಳಗ CPI ಸಾಹೇಬರು ಮಾಡಿದಾರ. ಅವರು ಶಿಕ್ಷಣ ಉನ್ನತ ಮಟ್ಟದ ಶಿಕ್ಷಣ ಗಳಿಸಿ ಅವ್ರು ದೊಡ್ಡ ದೊಡ್ಡ ನೌಕರಿ ಹಚ್ತಾರೆ. ಅವ್ರ ಸ್ವಂತ ಕಾಲದಾಗ ನಿಜವಾಗ ಮಾಡ್ಬೇಕಾದ್ರೆ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಒಂದು ಗುರಿ ಹಿರಿಯರ ಅರ್ಜಾದ ಅಯ್ಯವರ ಆಶೀರ್ವಾದ ಇದ್ದಾಗ ಮಾತ್ರ ಈ ಸುಖ ಜೀವನ ಸಾಕಾಗ್ತದೆ, ಸಾಗುದಿಲ್ಲ. ಅದಕ್ಕಾಗಿ ಅಕ್ಕವ್ರು ಇನ್ನೊಬ್ರು ಅಕ್ಕವ್ರು ಅದಾರ. ಅವರು ಅಂಗನವಾಡಿ ಟೀಚರ್ ಇದ್ರು. ನಾವು ಅವರು ಇವರು ಭಾಳ ನಮ್ರಿ. ಎಷ್ಟು ನೋಡ್ರಿ ದೇವ್ರ ಎಷ್ಟು ಕೊಟ್ಟಾನಂದ್ರೆ ಈಗ ಅವರಲ್ಲಿ ಅನ್ನೋದು ಯಾವಾಗೂ ಇಲ್ಲ. ಲಿಂಗರಾಜ್ ಕೊಡ್ತಾರೆ. ಅದಕ್ಕೆ ನಾನು ಇಲ್ಲಿ ಸೇವೆ ಸಲ್ಲಿಸಿದ್ನಿ. ಅದಕ್ಕಾಗಿ ಒಂದು 2 ಮಾತು ಮಾತಾಡ್ಬೇಕಂತ ಹೇಳಿ ನನಗೆ ಅನಿಸ್ತು. ಅದಕ್ಕೆ ಎಲ್ಲರೂ ಸೇರಿಸಿ ಇದನ್ನ ಬೈವಿ. ಅದಕ್ಕೆ ಎಲ್ಲರೂ ನೀವು ಇಷ್ಟೆಲ್ಲ ಭಕ್ತಿ ಭಾವದಿಂದ ಬಂದಿದ್ದೀರಿ. ಅವ್ರದ ಬೀಳ್ಕೊಡೋ ಶುಭಾರಂಭ ಐತೆ ಅನ್ನೋದು ದೊಡ್ಡ ಭಕ್ತಿಲಿ ಬಂದಿದೆ ಅಂದಾಗ
ಛತ್ ಆಗ್ತಿದ್ರು ಒಂದು ಶೋಭನಾ ಬೀಳ್ಕೊಡೋ ಸಮಾರಂಭ ನಮಗೂ ಒಂದು ಅವಕಾಶ ಕೊಟ್ರಿ. ಮತ್ತು ಏನಾದರೂ ತಪ್ಪು ತಡೆದು ಇದ್ರೆ ನೀವೆಲ್ಲರೂ ಕ್ಷಮಾ ಮಾಡ್ರಿ ಅಂತ ಹೇಳಿ ನನ್ನ 2 ಮಾತು ಮಧ್ಯಾಹ್ನದ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿವಿ. ಆದ್ರೆ ಬಾಳ ಜನಕ್ಕೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನ್ ಹೇಳ್ತೀನಿ ಅವ್ರ ಬಗ್ಗೆ ಸ್ವಲ್ಪ. ನಮ್ಮ ಅಜ್ಜ ಅವ್ರ ತಂದೆ ಸುಗಪ್ಪ ಲಿಂಗಾರೆಡ್ಡಿ ಹಾಗೂ ಶಿವವ್ವ ತಾಯಿ ಶಿವವ್ವ ಲಿಂಗಾರೆಡ್ಡಿ. ಆಕ್ಚುಲಿ ಇವತ್ತ ಹುಟ್ಟು ಹಬ್ಬ 1966 ಅವ್ರು ಹುಟ್ಟಿದ್ರು. ಅವ್ರ ಅಕ್ಕನ ಆಶ್ರಯ ಒಳಗ ತಮ್ಮ 5ನೇ ತರಗತಿವರೆಗೂ ಕಲಿತು ಆಮೇಲೆ 10ನೇ ತರಗತಿ ಬೈಲೊಂಗಲ್ ಒಳಗ ತಮ್ದೆಲ್ಲ 10ನೇ ತರಗತಿ ಮುಗಿಸಿದ್ರು. ಇವಾಗ ಇಷ್ಟು ಎಕ್ಸಾಮ್ ಸೆಲೆಬ್ರೇಟ್ ಮಾಡ್ಕೋಬೇಕಂದ್ರೆ ಹಿಂಗ್ ಬಾಳ ಶ್ರಮ ಪಟ್ಟಿರ್ತಾರು. ಮೊದಲೆಲ್ಲ 60% ಆದ್ರೆ ಜಾಸ್ತಿ ಇತ್ತು. ಅವಾಗ KSRTC ಒಳಗ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಕಂಡಕ್ಟರ್ ನೌಕರಿ ಬಂದಿತ್ತು. ಅದಕ್ಕಿಂತ ಮೊದಲು ಅವ್ರಿಗೆ 3 ಜನ ಮಕ್ಕಳು ಹುಟ್ಟಿದ್ರು. ಆದ್ರೂ ಅವ್ರಿಗೆ ಇದು ನೌಕರಿ ಸಿಗಿರ್ಲಿಲ್ಲ. ಅವಾಗ ಅವ್ರು ಬಸ್ ಸ್ಟ್ಯಾಂಡ್ ಒಳಗ ಬಂದು ಪಟ್ಟಿ ಅಂಗಡಿ ಹಾಕಿ ಮನಿ ನಡೆಸ್ತಿದ್ರು. ಮನಿ ಒಳಗೆ ಏನಾದ್ರು ತಿಂಡಿ ಮಾಡಿದ್ರ ಅಮ್ಮ ಮಾಡ್ಕೊಟ್ರ ಅದನ್ನ ಹೋಗಿ ಹೋಟೆಲ್ ಒಳಗ ಮಾರಿ ತಮ್ಮ ಮನಿ ನಡೆಸಿದ್ರು. ಅದೆಲ್ಲ ಆದ್ಮೇಲೆ ಅವ್ರಿಗೆ ನೌಕರಿ ಬಂದ್ಮೇಲೆ ತಮ್ಮ 2 ಹೆಣ್ಮಕ್ಳನ್ನ ಪೊಲೀಸರಿಗೆ ಕೊಟ್ಟು ಮದ್ವೆ ಮಾಡಿ ಮಕ್ಕಳನ್ನ ಚಂದಾಗಿ ಓದಿಸಿ CPI ಆಗಿ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಬಹಳ ಧನ್ಯವಾದ ಅಂತ ಹೇಳಿ. ಧನ್ಯವಾದ. ಲಿಂಗಾರೆಡ್ಡಿಯವರ ಸೇವಾನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಬಹುಶಃ ನಾನು 20 ವರ್ಷಗಳ ಕಾಲ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಯಾವ ಕಾರ್ಯಕ್ರಮದಲ್ಲಿಯೂ ನಾನು ಇಲ್ಲಿವರೆಗೂ ಭಾಷಣಕಾರನಾಗಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ನಾನು ಜಸ್ಟ್ ಏನಂದ್ರೆ ಒಂದೊಂದು ಲೆಕ್ಚರರ್ ಅಂದ್ರೆ ಉಪನ್ಯಾಸಕನಾಗಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತೇನೆ ಅಷ್ಟೇ. ಆದರೆ ಇಲ್ಲಿ ಅನಿವಾರ್ಯವಾಗಿ ಈಗ ಎಲ್ಲ ಕುಟುಂಬ ಪರಿವಾರದವರು ಈ ಸೇರಿದವರು ಹೆಚ್ಚು ಕಡಿಮೆ 90% ಎಲ್ಲ ನಮ್ಮ ಕುಟುಂಬ ಪರಿವಾರದವರು. ಇಲ್ಲಿ ನೀವೆಲ್ಲ ಈಗ ಮಾತಾಡಂತ ಹೇಳಿದ್ರೆ ಅನಿವಾರ್ಯವಾಗಿ ನಾನು ಮಾತಾಡ್ತಾ ಇದ್ದೇನೆ. ನನಗಿಂತ ಮುಂಚೆ ಪ್ರೀತಿ ಅಂತ ಒಂದು ಹುಡುಗಿ, ಚಿಕ್ಕ ಹುಡುಗಿ, ನಮ್ಮ ಶ್ರೀದೇವಿಯವರ ಮಗ ಮಾತಾಡಿದ್ರು. ನಮ್ಮ ಮಾವ ಪ್ರಕಾಶ್ ರೆಡ್ಡಿ ಅವರು ಮಾತಾಡಿದರು. ಮತ್ತು ಆತ್ಮೀಯ ನಮ್ಮ ಹತ್ತಿರದ ಸಂಬಂಧಿಕರು ಇವರು ಸಹಿತ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಿದರು. ಬಹುಶಃ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ನಾನು ಹೇಳೋ ವಿಷಯ ನಮ್ಮ ಆಯಿ ಅಂದ್ರೆ ನಮ್ಮ ಅಜ್ಜಿಯ ಉಳಿದಿಲ್ಲ, ಅವ್ರಿಗೆ ಗೊತ್ತಿರಬಹುದು. ಬಿಟ್ರೆ ನಮ್ಮ ಅಮ್ಮನಿಗೆ ಅಷ್ಟು ಗೊತ್ತಿದೆ. ಯರ್ಜರ್ವಿ 1971ರಲ್ಲಿ ಪ್ರೋಗ್ರಾಮ್ ಆಯಿತು, 1971 ಒಳಗೆ. ಅವಾಗ ನಮ್ಮ ಗ್ರಾಮದಿಂದ SSLC ಪಾಸ್ ಆದವರು 3 ಜನ ಅಂತೆ ನಮ್ಮ ತಂದೆ ಹೇಳ್ತಾರೆ. ಅದ್ರಲ್ಲಿ ನಮ್ಮ ತಂದೆನೂ ಒಬ್ಬ, ವೀರಪ್ಪ ಸದಪ್ಪ ದವಾಯಿ ಅಂತ. ನೀವು ಅಂಬೋದು ಯಾಕೆ ಹೇಳ್ತಾ ಇದ್ರಿ ಅಂತ ಒಂದು ಲಿಂಕ್ ಇದೆ. ಅರ್ಜುನ್ ಲಿಂಗರೆಡ್ಡಿ ಅವರಿಗೂ ಮತ್ತು ವೀರಪ್ಪ ಸದಪ್ಪ ದವಾಯಿಗೂ ಬಹಳ ಲಿಂಕ್ ಇದೆ. ಆ ಲಿಂಕ್ ಅನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಆ ಲಿಂಕ್ ಇಷ್ಟೆಲ್ಲ ಬೆಳೆಸಿದೆ, ಅದು ಗೊತ್ತಿಲ್ಲ ಬಹಳ ಜನರಿಗೆ. ನೀವೆಲ್ಲ ಪ್ರೀತಿಗೆ ಪಾಪ ಅಥವಾ ಇವರಿಗೆ ಮತ್ತಿನ್ನೇನೋ ಹೇಳಿದ್ರು. ಬಟ್ ಆಲದ ಮರ ಅಲ್ಲಿ ಇದೆ, ಅದು ಅಜ್ಜಿ ನಮ್ಮ ಮಾಮನ ತಾಯಿ ಅವ್ರಿಗೆ ಗೊತ್ತೋದು ಬಿಟ್ಟರೆ ಕೆಲವು ಜನರಿಗೆ ಏನೋ ಸ್ವಲ್ಪ ಗೊತ್ತಿರ್ಬೋದು ಅಷ್ಟೇ, ಬಹಳ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಅವತ್ತು ನಮ್ಮ ತಂದೆಯವರು 71ರೊಳಗೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸೆಲೆಕ್ಟೆಡ್ ಆಗಿ ಅವ್ರು ಏನಾದ್ರೆ ಅಪಾಯಿಂಟ್ಮೆಂಟ್ ಆಗಿ ಹೋಗ್ತಾರೆ. ಅವರು ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಅರ್ಜುನ್ ಲಿಂಗಾರೆಡ್ಡಿ ಅಂತ ಇವತ್ತು ನಮ್ಮ ಮಾವೆಲ್ಲ ಇವರ 4 ಜನ ಏನಂದ್ರೆ ತಂದೆ ಒಬ್ಬ ಸುಗಪ್ಪ ಲಿಂಗಾರೆಡ್ಡಿ, ಅವ್ರ ದೊಡ್ಡಪ್ಪ ಯಮನಪ್ಪ ಲಿಂಗಾರೆಡ್ಡಿ, ಮುಂದೆ ಫಕೀರಪ್ಪ ಲಿಂಗಾರೆಡ್ಡಿ
ಮತ್ತು ದೇವಪ್ಪ ಲಿಂಗರೆಡ್ಡಿ ಅಥವಾ ದ್ಯಾಮಪ್ಪ ಲಿಂಗರೆಡ್ಡಿ ಅಂತ ಕರೀತಾರೆ. ಇವರು 4 ಜನ ಬ್ರದರ್ಸ್. ಜೊತೆಗೆ ಅವರಿಗೆ 3 ಜನ ಸಹೋದರಿಯರಿದ್ರು. ಒಬ್ಬರು ದ್ಯಾಮವ್ವ ಕ್ಯಾನ್ಸ್ ಮೇಲೆ ಕುರಿ ಮನೆತನಕ್ಕೆ ಕೊಟ್ಟರು, ಕುರಿ ಫ್ಯಾಮಿಲಿಗೆ. ಇನ್ನೊಬ್ಬರನ್ನ ಭೀಮವ್ವ ಅನ್ನೋದನ್ನ ನಮ್ಮ ಗವಾಯಿ ಫ್ಯಾಮಿಲಿ ಕೊಟ್ಟರು. ಇನ್ನೊಬ್ಬರನ್ನ ದಾಸಪ್ಪನವ್ರು ಅಂತ ಮೇಲೆ ಮನೆ ಕೊಟ್ಟರು. ಅಂದ್ರೆ ಅವತ್ತು ಪರಿಸ್ಥಿತಿ ಆಗಿತ್ತು ಅಂದ್ರೆ ಶಿಕ್ಷಣ ಅಂದ್ರೆ ಮೇಬಿ ಇಡೀ ಗ್ರಾಮದೊಳಗೆ ಪಾಸದವರಿಗೆ ಅಂತ ಸಮಯದೊಳಗೆ ಗಲವಾಯಿ ಲಿಂಕ್ ಇರುವುದೇ ಲಿಂಗರೆಡ್ಡಿ ಮತ್ತು ಗಲವಾಯಿ, ದಾಸಪ್ಪನವರ್ ಮತ್ತು ಕುರಿ, ಈ ಫ್ಯಾಮಿಲಿ ಮಾತ್ರ ಲಿಂಕ್ ಇದ್ದಂತ ಒಂದು ಸಿಸ್ಟಮ್ ನಮ್ದು ಫ್ಯಾಮಿಲಿ ಮೊದಲು. ಆಮೇಲೆ ಏನಾಯ್ತು, ತುಗ್ಗಪ್ಪ ಲಿಂಗರೆಡ್ಡಿ ತನ್ನ ಹಿರಿಯ ಮರವನ್ನ ಈರಪ್ಪ ಸದಪ್ಪದವರಿಗೆ ಮದುವೆ ಮಾಡಿಕೊಡ್ತಾರೆ. ಆದ್ರೆ ಅವರು ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರೋದ್ರಿಂದ ಅವತ್ತಿನ ಅವರ ಹಿರಿಯ ಮನೆತನದ ಹಿರಿಯ ಯಮಪ್ಪ ಲಿಂಗರೆಡ್ಡಿ ಅವರು ಏನ್ ಮಾಡ್ತಾರೆ, ತನ್ನ ತುಗ್ಗಪ್ಪ ಲಿಂಗರೆಡ್ಡಿ 2ನೇ ಮಗಳನ್ನ ಗಂಗವ್ವ ಲಿಂಗರೆಡ್ಡಿ ಗಂಗವ್ವ ತುಗ್ಗಪ್ಪ ಲಿಂಗರೆಡ್ಡಿಯನ್ನ ಅದೇ ಈರಪ್ಪ ಸದಪ್ಪದವರಿಗೆ ಮದುವೆ ಮಾಡಿಕೊಡ್ತಾರೆ. ಅಂದ್ರೆ ನಮ್ಮ ತಂದೆ 2 ಮದುವೆ ಕವಲಿಟ್ಟಿದೆ. ಈ ಪ್ರೀತಿಗಾಗಲಿ ಹೊಸ ಜನರೇಷನ್ ನ್ಯೂ ಜನರೇಷನ್ ಏನು ಗೊತ್ತಿಲ್ಲ. ಯಾವಾಗ ಗಂಗವ್ವ ದಳವಾಯಿಯನ್ನ ಮದುವೆ ಆಗ್ತಾಳೆ ಅವಾಗ ಅರ್ಜುನ್ ತುಗ್ಗಪ್ಪ ಲಿಂಗರೆಡ್ಡಿ ಅವರು ಬೆಂಗಳೂರು ಬಾಗಿಲು ತಮ್ಮ ಜೊತೆಯಲ್ಲಿರಲಿ. ನನ್ನ ತಮ್ಮ ಯಾರು ತಮ್ಮ ಅಂದ್ರೆ ಅಂದುಗಳ ಲಕ್ಷ್ಮಣ ಲಿಂಗರೆಡ್ಡಿ, ಸಿದ್ದಪ್ಪ ಲಿಂಗರೆಡ್ಡಿ ಮತ್ತು ಕೆರಪ್ಪ ಲಿಂಗರೆಡ್ಡಿ ಇವರು ಶಿಕ್ಷಣದಿಂದ ವಂಚಿತರಾದರು. ಇದರೊಳಗೆ ಸ್ವಲ್ಪ ಲಕ್ಷ್ಮಣ ಲಿಂಗರೆಡ್ಡಿ ಸ್ವಲ್ಪ ಕಲಿತಾನೆ. ನಮ್ಮಮ್ಮ ಇನ್ನೊಬ್ಬ ನಮ್ಮನೆ ತೀರ್ಕೊಂಡ್ರು. ಸ್ವಲ್ಪ 7th ವರೆಗೆ ಏನೋ ಒಂದು ಚಿಕ್ಕಪುಟ್ಟ ಅಂಗಡಿ ತಗೊಂಡ್ರೆ ಆದ್ರೆ ಚಿಕ್ಕವನಾಗಿದ್ದಂತ ನಮ್ಮ ಸೋದರಮ್ಮನ ಜೊತೆಯಾಗಿ ಕರ್ಕೊಂಡು ಹೋಗ್ತಾರೆ. ಮೇ ಬಿ ನನಗೆ ಅನ್ಸಿದ ಬಗ್ಗೆ ಟರ್ನಿಂಗ್ ಪಾಯಿಂಟ್ ಅಲ್ಲೇ ಐತಿ. ನಿಮ್ಗೆ ಅನ್ಕೊಳ್ಬೇಕು. ಇವತ್ತು ನನ್ನ ಹಳೆಯ ಮಂಜುನಾಥ್ ಲಿಂಗರೆಡ್ಡಿ ಏನೋ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಸರ್ಕಲ್ ನಗರ. ಎಸ್ ವೆರಿ ಹ್ಯಾಪಿ. ನಾನು ಬಹಳ ಕ್ಲೋಸ್ ಫ್ರೆಂಡ್. ನಾವು ಹಳೆಯ ನಾವು ಫ್ರೆಂಡ್ ಇದ್ದೀವಿ. ಮಾವಯ್ಯ ನಾವು ಬಹಳ ಎಷ್ಟು ಫ್ರೆಂಡ್ ಅಂದ್ರೆ ನಂಗೆ ಯಾರು ಹೇಳಿಕ್ಕಿಲ್ಲ, ನೀವು ಯಾರು ನನಗೆ ಹಂಗಿದ್ದೀವಿ. ಖುಷಿ ನನಗೆ. ಬಟ್ ಟರ್ನಿಂಗ್ ಪಾಯಿಂಟ್ ಎಲ್ಲೇ ಆಯ್ತಂದ್ರೆ ಯಾವಾಗ ನಮ್ಮ ಮಾವ ಅಕ್ಕನ ಜೊತೆ ಹೋಗ್ತಾನೆ, ಗಂಗವ್ವ ಜೊತೆ ಹೋದಾಗಲೇ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅವಾಗ 1ರಿಂದ ಅವರು ಸರಿಯಾಗಿ ಹೇಳಿಲ್ಲ ಶಿಕ್ಷಣ. 1ರಿಂದ 4 ಕಾಣುತ್ತ ಮೇಬಿ ಮಾಮ 4 ಅಥವಾ 5 ಬಾಗಲಕೋಟೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲ್ತವರು. ಆಮೇಲೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಯ್ತು ತೇರ್ದಾಳ್ ಅಂತ, ಪ್ರಭುಲಿಂಗೇಶ್ವರ ದೇವಸ್ಥಾನ ತೇರ್ದಾಳ್, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಇವರು 6, 7, 8 ಕಲ್ತ ಮೇಲೆ ಆಫ್ಟರ್ 9th, 10th ಕಮಿಂಗ್ ಬ್ಯಾಗ್ ಬಂದಾಗ ಇಲ್ಲಿ ಬರ್ತಾರೆ. ಅವ್ರು ಏನೋ ಕಾರಣ ಇರ್ಬೋದು, ಬಂದಿರ್ಬೋದು. ಬಂದ್ಮೇಲೆ ಇಲ್ಲಿ ಅವರ ಹೈಯರ್ ಎಜುಕೇಶನ್ ಮುಗಿಸ್ತಾರೆ. ಅಂದ್ರೆ ಇಲ್ಲಿ ದಳವಾಯಿ ಮತ್ತು ಲಿಂಗರೆಡ್ಡಿ ಕುಟುಂಬ ಎಷ್ಟು ಮಟ್ಟಿಗೆ ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ ಇವರು ಹಳೆಯ ನನ್ನ ಗೆಳೆಯ. ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೂ ಒಂದು ಸೀಕ್ರೆಟ್ ಹೇಳಿದ್ರೆ, ಅರ್ಜುನ್ ಲಿಂಗರೆಡ್ಡಿ ಅವರು ತಮ್ಮ ಜೀವಮಾನದ ಹಳೆಯ 15 ಅಥವಾ 9, 10 ವಯಸ್ಸಿಗೆ ಮೊದಲು ಒಂದು ಚಿಕ್ಕ ಮಗುವನ್ನ ಯಾರಾದ್ರೂ ಎತ್ತುಕೊಂಡಿದ್ದಾರೆ, ಅವನು ನನ್ನನ್ನೇ ಎತ್ತುಕೊಂಡಿದ್ದಾರೆ ಮೊದಲು. ನಿಮ್ಗೆ ಗೊತ್ತಿಲ್ಲ. ನಾನು ನನ್ನನ್ನು ಮೊದಲು ಆಡಿಸಿ ನನ್ನನ್ನ ಬೆಳೆಸಿದವರೇ ಅವರೇ. ಯಾಕಂದ್ರೆ ನಮ್ಮ ಮಹಿಳೆಯರು ನಮ್ಗೆ ಕೇಳ್ತಾ ಇಲ್ಲಿ 2 ಕುಟುಂಬಗಳ ಮಧ್ಯೆ ಏನಂತಂದ್ರೆ ನಮ್ಮ ತಂದೆಯನ್ನ ಬೆಳೆಸಿದವರು ಲಿಂಗಾರೆಡ್ಡಿ ಫ್ಯಾಮಿಲಿ ಅವರೇ. ಅವ್ರು ಯಮಪ್ಪ ಲಿಂಗರೆಡ್ಡಿ, ತುಗ್ಗಪ್ಪ ಲಿಂಗರೆಡ್ಡಿ, ದೇವಪ್ಪ ಲಿಂಗರೆಡ್ಡಿ ಅವರು 3 ಜನ ಕೂಡ ನಮ್ಮ ತಂದೆಯನ್ನ ಬೆಳೆಸ್ತಾರೆ. ಅದೇ ನಮ್ಮ ತಂದೆ ತುಗ್ಗಪ್ಪ ಲಿಂಗರೆಡ್ಡಿ ಅಂತ ನಮ್ಮ ಮಾವರನ್ನ ಶಿಕ್ಷಣ ಕೊಡ್ತಾರೆ. ಅವ್ರು ಮುಂದೆ ಏನಾಯ್ತಂದ್ರೆ ದೊಡ್ಡ ಹೆಮ್ಮರವಾಗಿ ಬೆಳೀತು. ಎಷ್ಟು ಮಟ್ಟಿಗೆ ಬೆಳೀತಂದ್ರೆ ಆ ಕಡೆ ಹಿಂಗಮ್ಮ ಬಾಯಿ ಅವ್ರ ಬಗ್ಗೆ ನಾವು ಶಬ್ದಗಳಿಲ್ಲ. ನಮ್ಗೆ ಗೊತ್ತಿದೆ ಮುಂದಿನ ಜೀವನ ಅಡ್ವೆಂಚರ್ಸ್. ನಮ್ಗೆ ಗೊತ್ತಿದೆ ಅದೇನಾಗಿದೆ ಅನ್ನೋದು. ನೌಕರಿ ಸಿಗಲಿಲ್ಲ, 3 ಜನ ಮಕ್ಕಳು ಹುಟ್ಟಿದ್ರು. ಅದಕ್ಕೆ ಮೂಲ ಕಾರಣ ಏನಂದ್ರೆ ವಾಲ್ಮೀಕಿಯವರ ತಂದೆ ಅವರು ಇದ್ರು, ದೇವತಾ ಮನುಷ್ಯ ಅವರು. ಅದಕ್ಕೆ ಮಕ್ಕಳು ಎಲ್ಲರೂ ದೇವತಾ ಮನುಷ್ಯ ಅವರು. ಯಾವ ಮಾದೇವಿಯವ್ರ ತಂದೆ ಆ ದೇವತಾ ಮನುಷ್ಯನ ಒಂದು ಕಪ್ಪ ಕಟಾಕ್ಷಿ ಇವ್ರ ಮೇಲೆ ಇತ್ತು. ಎಸ್, ಅಲ್ಲಿಗೆ ಏನಾಯ್ತಂದ್ರೆ ಇಡೀ ತಳವಾರ್ ಫ್ಯಾಮಿಲಿ ಏನಾಯ್ತಂದ್ರೆ ಅಟ್ಯಾಚ್ಮೆಂಟ್ ಲಿಂಗಾರೆಡ್ಡಿ ಫ್ಯಾಮಿಲಿ. ಎಸ್, ಅಲ್ಲಿಂದ ಲಿಂಗಾರೆಡ್ಡಿ ಫ್ಯಾಮಿಲಿಗೆ ದಳವಾಯಿ ಫ್ಯಾಮಿಲಿ ಒಂದೇ ಅಲ್ಲ, ಅದು ಪುಡಿ ಫ್ಯಾಮಿಲಿ ಒಂದೇ ಅಲ್ಲ, ದಾಸಪ್ಪನ ಫ್ಯಾಮಿಲಿ ಒಂದೇ ಅಲ್ಲ, ತಳವಾರ್ ಫ್ಯಾಮಿಲಿ ಒಂದೇ ಅಲ್ಲ. ಇವತ್ತು ಸುಮಾರು 22 ಫ್ಯಾಮಿಲಿಗಳು ಲಿಂಗಾರೆಡ್ಡಿ ಫ್ಯಾಮಿಲಿ ಅವರಿಗೆ ಜಾಯಿಂಟ್ ಇದಾವೆ. ಇದು ಗೊತ್ತಿಲ್ಲ ನಿಮಗೆ. ಎಲ್ಲಿವರೆಗೆ ಜಿಂದ್ರಾಜ್ ಅಂತ ಎಂಕರಮಡಿಯಲ್ಲಿ ನಮ್ಮ ಶಿವಾನಂದ ತಳವಾರಿಗೆ ಕೊಟ್ಟಿದ್ದೇವೆ, ಮಗಳಿದ್ದಾರೆ, ಅವರನ್ನು ಕೊಟ್ಟಿದ್ವಿ. ಅಲ್ಲಿಂದ ಹೇಳುವುದು ಇಲ್ಲಿ ಗೊಡಿಸಿ ಅಂತ ಫ್ಯಾಮಿಲಿ
ಬೇರೆ ಬೇರೆ ಫ್ಯಾಮಿಲಿಗಳು ಇವತ್ತು ಲಿಂಗಾರೆಡ್ಡಿ ಫ್ಯಾಮಿಲಿಯವರಿಗೆ ಅಟ್ಯಾಚ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಅವರು ಸಮಾನ ಜೀವಿಗಳು, ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಅವರು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ಅವ್ರ ಜೀನ್ಸ್ ಹಾಕೊಂಡ್ಸ್ಗಳು ಹಾಕಿದ್ದಾರೆ. ನಮ್ಮ ತಾಯಿನೂ ಹೇಳ್ತಾ ಇದ್ರು, ನಮ್ಮ ತಂದೆನೂ ಹೇಳ್ತಾ ಇದ್ದ, ಗಣಿತ ವಿಷಯದೊಳಗೆ ಅವಾಗನೇ ಎಕ್ಸ್ಪರ್ಟ್ ಇದ್ದವರು 8th 9th ಒಳಗೆ. ಆ ಗಣಿತ ವಿಷಯದೊಳಗೆ ಇಂಟೆಲಿಜೆಂಟ್ ಇರೋದ್ರಿಂದ ಅವತ್ತು 92 ಸುಮಾರಿಗೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಮಯದೊಳಗೆ SC ST ರಿಕ್ರೂಟ್ಮೆಂಟ್ ಒಳಗೆ ಅಪಾರ್ಟ್ಮೆಂಟ್ ಆಗುವಂತ ಅವಕಾಶ ಬಂದಾಗ ಈ ನಮ್ಮ ಮಾಮ ಸೋದರ ಅವರು ಅಪಾರ್ಟ್ಮೆಂಟ್ ಆಗಿ ಫಸ್ಟ್ ರ್ಯಾಂಕಿಂಗ್ 25 ಅವ್ರಿಗೆ ಗೊತ್ತಿದೆ ಕಾಣುತ್ತೆ. 25-10 ಅವರು KSRTC ನಂಬರ್ ಬಿಲ್ಲಾ ಸಂಖ್ಯೆ ನನಗೆ ಗೊತ್ತಿದೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ವಿಷಯ ಎಲ್ಲ ಗೊತ್ತಿದೆ. ಅವರು ಡ್ಯೂಟಿ ಮಾಡೋ ನಂಬರ್ ಎಷ್ಟಂದ್ರೆ 25-10. ಇನ್ನೊಬ್ಬ ನನ್ನ ಮಾವ ಇದ್ದಾನೆ 25-83 ಅಂತ, ಮಕ್ಕಳ ಗಂಡ ಪಡ್ಕೂರಿಗೆ ಅವ್ರು 83. ಅಂದ್ರೆ ಸುಮಾರು 16 ವರ್ಷಗಳ ಕಾಲ KSRTC ಒಳಗೆ ಅವ್ರು ಡ್ಯೂಟಿ ಮಾಡ್ತಾ ಇದ್ರು. ಆದ್ರೆ ಅವ್ರು ಸಹ ಒಡನಾಡಿಗಳಿದ್ದವರೇ. ನಾನು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟರು ಮತ್ತು ಅವ್ರ ಕಷ್ಟ ಅನ್ನೋದ್ರಿಂದ ನನ್ನ ಬಹಳಷ್ಟು ಪ್ರೀತಿ ನೋಡಿದ್ದಾರೆ. ಅದ್ರ ಜೊತೆಗೆ ಮುಂದೆ ಏನಾಯ್ತು, 3 ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದ್ದಾರೆ, ಹೆಚ್ಚಾಗಿ ಸಂಸ್ಕಾರವಾಗಿ ಈಗ ಸುಮಾರು ಇಷ್ಟೆಲ್ಲ ಬಂಧು ಬಳಗವನ್ನು ಕೂಡಿಸಲಿಕ್ಕೆ ಪ್ರಯತ್ನ ಪಟ್ಟವರೇ ಇವರು. ಅದೇನೇ ಇರಲಿ, ಒಟ್ಟಾರೆ ಸಂತೋಷವಾಗಿ ಅವರು ಇವತ್ತು ಸೇವಾ ನಿವೃತ್ತಿಯನ್ನ ಹೊಂದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಯಾರೇ ಎಲ್ಲರೂ, ಕೇವಲ 2 ಫ್ಯಾಮಿಲಿ 3 ಫ್ಯಾಮಿಲಿ ಎಲ್ಲ 20 ಕುಟುಂಬದ ಬಂದಿದ್ದು ಕೂಡಿದ್ದಾರೆ. ಅವರು ಅಟ್ಯಾಚ್ಮೆಂಟ್ ಆಗಿ ಅವರಿಗೆ ವೆಲ್ ವಿಶ್ ಮಾಡಿ ಇವತ್ತು ಮುಂದಿನ ಜೀವನವನ್ನ ಅವರು ಅಂದ್ರೆ ಈಗ 34 ವರ್ಷಗಳ ಕಾಲ ನೀವು ಜೀವನ ಮಾಡಿದ್ರಿ. 34 ವರ್ಷಗಳ ಕಾಲ ಜೀವನ ಹೇಗಿದೆ ಅಂದ್ರೆ ಬಾಲ್ಯ ಆಯ್ತು, ಬಾಲ್ಯ ಆದ್ಮೇಲೆ ಪ್ರಾಥಮಿಕ ಶಿಕ್ಷಣ ಆಯ್ತು, ಹೈಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು, ಮುಂದೆ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡ್ರು, ನೌಕರಿ ಆಯ್ಕೆ ಮಾಡಿಕೊಂಡ್ರು. ನೌಕರಿ ಆಯ್ಕೆ ಮಾಡಿ ಸಮಸ್ಯೆಗಳು ಬಂದು, ನೋವುಗಳು ಬಂದು, ದುಃಖ ಬಂತು, ಮತ್ತೆ ಅಣ್ಣ ತಮ್ಮದ ಜೊತೆ ಹೋರಾಟ ಬಡದಾಟ, ಅಕ್ಕ ತಂಗಿಯ ಜೊತೆ ಏನೇನೋ ಆಗಿ 34 ವರ್ಷಗಳ ಕಾಲ ನಿರಂತರ ಹೋರಾಟ. ಎಲ್ಲ ಹಣ ಕೂಡಿಸೋದು ಅಥವಾ ಹೊಂದಿಸೋದು, ಮಗನ ನೌಕರಿ ಕಳಿಸೋದು, ಮಗನ ಮದುವೆ ಮಾಡ್ಕೊಳ್ಳೋದು, ಎಲ್ಲವನ್ನೂ ಮಾಡಿದ್ದಾರೆ. ಈಗ ಎಲ್ಲವನ್ನೂ ಮಾಡಿದರೆ ಅದಕ್ಕಾಗಿ ಒಂದು ರಿಕ್ವೆಸ್ಟ್ ಏನಂದ್ರೆ ಇನ್ನಾದ್ರೂ ಸಹಿತ ಆರೋಗ್ಯದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು. ಬರೇ ನಾವು ಸಂಪತ್ತು ಕಳಬೇಕು ಅಂತಿದ್ದೇವೆ, ಒಳ್ಳೆದಾಗಲ್ಲ. ಇನ್ನೆಲ್ಲ ಸಂಪತ್ತು ಇಷ್ಟೆಲ್ಲ ದೊಡ್ಡ ಸಂಪತ್ತು ಆರೋಗ್ಯವನ್ನು ಇಟ್ಕೊಂಡು ಇನ್ನೂ ಅಂದ್ರೆ ಇನ್ನು ಸುಮಾರು ವರ್ಷಗಳ ಕಾಲ ಏನಂದ್ರೆ ಈ ಹೊಸ ಚಿಗುರುಗಳು ಅಂದ್ರೆ ಬಂದಿದ್ದಾವೆ. ಈಗ ಪ್ರಜ್ವಲ್, ಪ್ರೀತಿ, ಈ ಹೊಸ ಮುಖಗಳು ಬಂದಿದ್ದಾವೆ. ಈಗ ನೀವೇನಂದ್ರೆ ಆಶ್ರಯ ಆಗ್ಬೇಕು. ಆಗ್ಬೇಕಂದ್ರೆ ನೀವು ಪ್ರತಿನಿತ್ಯ ಯೋಗ, ವ್ಯಾಯಾಮ ಅಥವಾ ಏನು ನೆಮ್ಮದಿಯಾದ ಜೀವನ ಕಾದ್ರೆ ಅದು ಸಾರ್ಥಕ ಜೀವನ ಆಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಿನೊಳಗೆ ನಿಮ್ಮ ಮುಂದಿನ ಜೀವನ ನಮಕ್ಕ ಅವ್ರ ಬಗ್ಗೆ ಅಂತ ಏನು ಮಾತಾಡಿಲ್ಲ. ನಿಂಗಮ್ಮ ಒಂದ್ ಬೇಸ್ ಆದ್ರೆ ಇನ್ನೊಂದು ಮುಖ ಮಾಡಿರುವಾಗ ನಾನು ಎಲ್ಲೇ ಒಂದು ಕಡೆ ಸ್ಟಾಕ್ ಇರ್ತಿದ್ದೆ. ವೈಯಕ್ತಿಕವಾಗಿ ನಾನು ಸ್ಟಾಕ್ ಇದ್ದಾಗ ನಾನು ಅಪ್ರೋಚ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವ್ರೆ ನಮ್ಮ ಅಕ್ಕ. ಅದೇನಿಲ್ಲ, ಅದ್ರ ಬಗ್ಗೆ ನಮ್ಮ ಅಕ್ಕ ಇಲ್ಲ ಇವತ್ತು ಅವ್ರ ಅಕ್ಕ ಹತ್ರ ಕರಿತಾ ಇರ್ತಾರೆ. ಅವರು ವೈಯಕ್ತಿಕವಾಗಿ ಅವರ ಜೀವನದೊಳಗೆ ಬಹಳಷ್ಟು ಸಂಗಾತಿಯಾಗಿ ಬಹಳಷ್ಟು ಏಳುಗಳನ್ನು ಕಂಡು ಏನ್ ಮಾಡಿದಾರೆ ಅಂದ್ರೆ ಜೀವನವನ್ನ ರೂಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇವತ್ತು ರೂಪಿಸ್ಕೊಳ್ಳೋದಕ್ಕಿಂತ ಒಂದು ದೊಡ್ಡ ನಾನು ಒಂದು ಮಾತನ್ನ ಹೇಳ್ತೇನೆ, ನಾನು ಪದೇ ನಾನು ಮಕ್ಕಳಿಗೆ ಹೇಳ್ತಿರ್ತೇನೆ. ನಮ್ಮ ಮಾವ ಇವತ್ತು ಅವರು ಒಂದು ನಮ್ಮ ಗ್ರಾಮದೊಳಗೆ ಮೇ ಬಿ ದೊಡ್ಡ ಸಾಮ್ರಾಜ್ಯವನ್ನು ನೀಡಿದ್ದಾರೆ. ಗೊತ್ತಿಲ್ಲ ನಿಮ್ಗೆ, ಸಾಮ್ರಾಜ್ಯವನ್ನ ಹಣ ಗಳಿಸಬಹುದು, ಆಗ ಹುದ್ದೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗಿಲ್ಲ. ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗೋದು ಅಥವಾ ಈಗ ಮೊಮ್ಮಗಳು ಏನು MBBS ಓದೋದು, ಶಿಕ್ಷಣ ಹಣ ಗಳಿಸಬಹುದು, ಹಣ ಯಾರಾದ್ರೂ ಗಳಿಸಬಹುದು. ಆದ್ರೆ ಶಿಕ್ಷಣವನ್ನು ಪಡೆದುಕೊಂಡು ಮಕ್ಕಳು ದೊಡ್ಡ ಸ್ಥಾನಕ್ಕೆ ಹೋಗುವುದು ಬಹಳ ಕಷ್ಟ ಇದೆ. ಅದಕ್ಕಾಗಿ ಅಂತ ಸ್ಥಾನವನ್ನ ಇವತ್ತು ಅವರು ಮಗ ಅಥವಾ ಮಕ್ಕಳು ಮೊಮ್ಮಕ್ಕಳು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಬಂಧು ಬಳಗ ಅತ್ಯ ಮತ್ತೆ ಯಾರಾದ್ರೂ ಇದ್ರು ಇಲ್ಲಿ ಬಂದಂತ ನಮ್ಮ ಆತ್ಮೀಯ ಒಡನಾಡಿಗಳು ಮಕ್ಕಳಿಗೆ ಮೊದಲು ಏನ್ ಮಾಡಿದ್ರೆ ನೀವು ಶಿಕ್ಷಣವನ್ನ ಕೊಡಿಸ್ರಿ. ಶಿಕ್ಷಣ ಯಾವಾಗ ತೆಗೆದುಕೊಳ್ತೀರಿ ಅವಾಗ ನೀವು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇಲ್ಲಿ ಸಾಧ್ಯನೇ ಇಲ್ಲ. ಯಾವಾಗ ಶಿಕ್ಷಣ ತೆಗೆದುಕೊಳ್ತೀರಿ ಅವಾಗ ಜನ ನಮಗೆ ರೆಸ್ಪೆಕ್ಟ್ ಬರುತ್ತೆ, ಹಣ ಬರುತ್ತೆ, ಎಲ್ಲವೂ ಬರ್ಲಿಕ್ಕೆ ಸಾಧ್ಯ ಇದೆ. ಎಲ್ಲವೂ ಬರಬೇಕಾದ್ರೆ ಮೊದಲು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರವನ್ನು ಕೊಡಬೇಕು. ಯಾಕಂದ್ರೆ ಬ್ಯಾಕ್ವರ್ಡ್ ಸಮಾಜ ಇರೋದ್ರಿಂದ, ನಾವು ಬಹಳಷ್ಟು ಹಿಂದುಳಿದ ಸಮಾಜ ಇರೋದ್ರಿಂದ ನಮಗೆ ನಮ್ಮದೇ ಆದ ಒಂದು ಸ್ಟೆಬಿಲಿಟಿ ಇರೋದಿಲ್ಲ. ಏನು ಸಂಜೆ ಆದ್ಮೇಲೆ ಕುಡಿಯೋದು ಅಥವಾ ಬಾಯಿ ಮಾಡೋದು ಇಂಥವೆಲ್ಲ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. 15 ಗ್ರಾಮ ಅಂದ್ರೆ ಮೇ ಬಿ ನಮ್ಮ ಭಾರತ ದೇಶದ 666 ಹಳ್ಳಿಗಳು, 66,666 ಹಳ್ಳಿಗಳಲ್ಲ. ಅದ್ರ ಅತಿ ಕುಗ್ರಾಮ ಇದ್ರೆ 15 ಗ್ರಾಮ. ಯಾಕಂದ್ರೆ ಅಲ್ಲಿ ನಮಗೆ ಬಹಳ ನೋಡಿದ್ದೇವೆ. ಅದಕ್ಕಾಗಿ ಅದನ್ನು ಬಿಟ್ಟು ಈ ಕುಟುಂಬದವರಾದ್ರು ಇಲ್ಲಿ ಏನು ಸೇರ್ಕೊಂಡಿದ್ದಾರೆ, ಇಷ್ಟು ಕುಟುಂಬದವರಾದ್ರೂ ಸಹಿತ ಮುಂದಿನ ಪೀಳಿಗೆಗೆ ಮೊದಲು ಶಿಕ್ಷಣವನ್ನ ಕೊಡಿಸದೇ ಇದ್ರೆ ನೀವು ಈ ತರ ಅನ್ನೋಕ್ಕಿಂತ ನೀವು ಯಾವತ್ತೂ ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಅದೇ ಶಿಕ್ಷಣ ಕೊಡ್ರಿ. ಒಟ್ಟಾರೆ ಏನಿದೆ ನಮಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಸ್ ನಮ್ಮ ಹಳೆ ಅವರಿಗೆ ವಂದನೆ ಹೇಳಕ್ಕೆ. ಅದೇ ರೀತಿಯಾಗಿ ನಿಮ್ಮ ಮುಂದಿನ ಜೀವನ ಸಂತೋಷದಿಂದ ಕೂಡಿಲ್ಲ ಆಶಿಸಿ ನಾನು ಹೇಳೋ ಮಾತುಗಳಿಗೆ ನನಗಾಗಿ ಕಷ್ಟ ನಷ್ಟಗಳನ್ನ ಸಹಿಸಿದಾಗಿ ನೂರೊಂದು ದೇವರಿಗೆ ನಮಿಸಿದಾಗಿ, ನನಗಾಗಿ ಕಷ್ಟ ನಷ್ಟಗಳನ್ನ ಸಹಿಸಿದಾಗಿ 101 ದೇವರಿಗೆ ನಮಿಸಿದಾಗಿ, ತನ್ನ ಆಸೆ ಆಕಾಂಕ್ಷೆಗಳನ್ನ ಸುಟ್ಟುಕೊಂಡಾಕಿ, ನನ್ನ ಬರುವಿಕೆಗಾಗಿ ಕಣ್ಣೀರು ಕೂಡ ಒಂದು ಮಾಡಿದಾಗಿ ನನ್ನವ್ವ, ನನ್ನ ಬರುವಿಕೆಗಾಗಿ ಕಣ್ಣೀರು ಕೂಡ ಒಂದು ಮಾಡಿದಾಗಿ ನನ್ನವ್ವ. ನೋಡಿಕೊಂಡಾಕಿ, ಮಳೆ ಚಳಿ ಗಾಳಿಗಳ ಮಾಸದಂಗ ನೋಡಿಕೊಂಡಾಕಿ, ದುಃಖ ದುಮ್ಮಾನಗಳು ಬರದಂಗ, ಕಣ್ಣೀರ ಹನಿ ಸುರಿಯದಂಗ, ಗಡಿ ಕಾಯುವ ಸೈನಿಕರಂಗ ನನ್ನ ನೋಡಿಕೊಂಡಾಕಿ ಭಾಗ್ಯ ದೇವತೆ ನನ್ನವ್ವ, ನನ್ನ ನೋಡಿಕೊಂಡಾಕಿ ಭಾಗ್ಯ ದೇವತೆ ನನ್ನವ್ವ. ನನಗಾಗಿ ನೌಕರಿ ಚಾಕರಿ ಮಾಡಿದಾಕಿ, ನನ್ನ ಬೆಳೆಸಲು ಬಹಳ ಬೆವರ ಹರಿಸಿದಾಕಿ, ನನಗಾಗಿ ನೌಕರಿ ಚಾಕರಿ ಮಾಡಿದಾಕಿ, ನನ್ನ ಬೆಳೆಸಲು ಬಹಳ ಬೆವರು ಹರಿಸಿದಾಕಿ, ತನ್ನ ಸೀರೆಯ ಸೆರಗಿನಾಗ ನನಗ ಸ್ವರ್ಗ ತೋರಿಸಿದಾಕಿ ಅಂತ ನೋಡಿ, ತನ್ನ ಸೀರೆಯ ಸೆರಗಿನಾಗ ನನಗ ಸ್ವರ್ಗ ಸುಖ ನೀಡಿದಾಕಿ, ತನ್ನ ಉಸಿರಲ್ಲೂ ನನ್ನನ್ನೇ ಸ್ಮರಿಸಿದಾಕಿ ನನ್ನವ್ವ, ತನ್ನ ಉಸಿರಲ್ಲೂ ನನ್ನನ್ನೇ ಸ್ಮರಿಸಿದಾಕಿ ನನ್ನವ್ವ. ಸುಡು ಬಿಸಿಲು ತಾಕಿ ತಲೆ ಕಾದು ಸುಡದಂಗ, ಸುಡು ಬಿಸಿಲು ತಾಕಿ ತಲೆ ಕಾದು ಸುಡದಂಗ ಒಳಗೆ ನನ್ನ ಮುಚ್ಚಿಟ್ಟುಕೊಂಡಾಕಿ, ತಂಪಾದ ಸೆರೆಗಾಳಿಗೆ ತುಟಿಗಚ್ಚಿ ನೊಡಗದಂಗ, ತಂಪಾದ ಸೆರೆಗೆ ತುಟಿಗಚ್ಚಿ ನೊಡಗದಂಗ ಸೆರಗ ಹೊಚ್ಚಿದಾಕಿ, ಹೊತ್ತಿಗೆ ತುತ್ತು ನೀಡಿ ನೆತ್ತಿ ಸವರಿದಾಕಿ ನೋಡಿ, ಹೊತ್ತಿಗೆ ತುತ್ತು ನೀಡಿ ನೆತ್ತಿ ಸವರಿದಾಕಿ ನನ್ನವ್ವ, ಈಗಿ ನನ್ನವ್ವ. ನೆತ್ತಿಯ ಮೇಲೆ ಹೊತ್ತು ಜಗವ ತೋರಿದಾಕಿ, ನೆತ್ತಿಯ ಮೇಲೆ ನನ್ನ ಹೊತ್ತು ಜಗವ ತೋರಿದಾಕಿ, ಜೀವಕ್ಕೆ ಜೀವ ಕೊಡುವ ದೇವತೆ ಈಗಿ, ನನಗಾಗಿ ಬಾಳಿನ ಬುದ್ಧಿ ಕಟ್ಟಿ ಇಟ್ಟಾಕಿ, ಮರು ಜನ್ಮವೆತ್ತಿ ಋಣ ಕರೆಯುವೆನೋ ನಮ್ಮವ್ವನ ತಾಯಿಯಾಗಿ ನಾನು ಅಂತ. ಹೆಣ್ಮಗಳಲ್ಲಿ ಗಂಡು ಮಗ ಇರಲಿ, ನಾ ಋಣ ಕರಿಬೇಕಂತಂದ್ರೆ ನಮ್ಮ ಹುಡುಗನೋ ನಮ್ಮವ್ವನ ಮಗ ಆಗಿರ್ಬೇಕು, ನಾನು ಆಕೆಯ ತಾಯಿ ಆಗಬೇಕು ಅಂತೇಳಿ, ಅವನ ತಾಯಿ ಆಗ್ಬೇಕಂತೇಳಿ ಕವಿಯ ಆಶಯ. ಧನ್ಯವಾದಗಳು ಇಂತಹ ಮಹಾತಾಯಿಗೆ, ಇಂತಹ ಮಾಯ ತಾಯಿಗಳು ನಮಗೆ ಎಲ್ಲರಿಗೆ ಸಿಗಲೆಂದು ಹೇಳ್ತಾ ಈ ಕವಿತೆ ಏನಿಲ್ಲ ಜೀವನದಾಗ ಆದರೂ ಸರಿಯಾಗಿ ಶ್ರಮ ಬೇಕಷ್ಟ. ಮುಂದೆ ಹೋಗ್ಬೇಕನ್ನೋ ಚಟ ಇರಬೇಕು, ಹಠ ಇರಬೇಕು. ಮತ್ತೆ ಇನ್ನೊಬ್ಬರು ನೋಡಿ ಏನು ಮಾಡೋಂಗಿಲ್ಲ, ನಾವು ಎಷ್ಟಾಯ್ತಂದಷ್ಟ ದುಡಿಬೇಕು, ಅಷ್ಟೇ ತಿನ್ಬೇಕು. ಇನ್ನೊಬ್ರು ತೊಲೂ ದೇಶ ಎರಗಟ್ಟೆ ದೇಶ ಅಡ್ಡಾಡ್ಬೇಕಂತ ಆಸೆ ಇರಬಾರ್ದು. ನಾವು ಮೊದಲು ದುಡಿಯಾಕ ಕಲಿಬೇಕು, ಆ ನಂತರ ದುಡ್ಡು ಬಂದ ಬಳಕ ಅದನ್ನ ಖರ್ಚು ಮಾಡಕ ತಲೆ ಓಡಿಸ್ಬೇಕು. ಅಂದ್ರೆ ನಾವು ಮುಂದೆ ಬರ್ತು, ಮುಂದೆ ಜನ ನಮ್ಮನ್ನೆಲ್ಲ ನೇಸ್ತಾರು. ನಾವು ಒಂದು ಸ್ತ್ರೀಯರಿಗೆ ಕೊಂಡಾಡೋದು ಯಾರು ನಂಬುದಿಲ್ಲ. ಮೊದಲು ಕೆಲಸ ಮಾಡಿ ಹಣ ಬಂದ ಬಳಕ ಮುಂದೆ ಅದನ್ನ ಖರ್ಚು ಮಾಡಿಕೊಂಡಿಟ್ರೆ ಮುಂದೆ ಕಲ್ಲೂರು ದೇಸಾಯಿ ಆಗ್ಬೋದು, MLA MP ಆಗ್ಬೋದು. ಒಂದು ಉದಾಹರಣೆ ಅಂದ್ರೆ ನಮ್ಮ ದ್ಯಾಮಣ್ಣ ಅಂತೇಳಿ ನಮ್ಮ ಸಂಬಂಧಿಕ ಲಿಂಗರೆಡ್ಡಿ, ನಾ ಅಲ್ಲಿ ಹೋಗ್ತೀವಿ ನೌಕರಿ ಹತ್ತಾಗಿದ್ದೆ. ಅಜ್ಜ ಇದ್ದ, ರೈತ ಅಜ್ಜ, ನಮ್ಮ ಮಾವ ಕರ್ಕೊಂಡು ನೌಕರಿಗೆ ಹೋಗಿದ್ರೆ ಅಲ್ಲಿ ಹೋಗಿ 20,000 ರೂಪಾಯಿ ಕೊಟ್ಟ ನೌಕರಿ ಹತ್ತಂದ್ರ, ಆದ್ರೆ ನೌಕರಿ ಹಚ್ತಾರ ಅವ್ರು. ಅವಾಗ 5 ವರ್ಷ ಹಿಂದಾಯ್ತು. ಆದ್ರೂ ಅಲ್ಲಿ ಡ್ರೈವರ್ ಕಂಡಕ್ಟರ್ ಎಲ್ಲ ಬರೀ ಕಾಲ್ಗಡೆ ಬರ್ತೀವಿ. ಆಗಿನ ಕೊಡ್ತಾರೆ 92 ಬರೀ ಕಾಲ್ಗಡೆ ಬಂದು ನೌಕರಿ ಮಾಡಿ ಹೋಗ್ತಾರೆ. ಅವಾಗ ಕಂಡಕ್ಟರ್ ಅಂತ ಕಂಡಕ್ಟರ್ ಅಂದ್ರು. ಅವ್ರು ನನಗೆಲ್ಲ ಬುದ್ಧಿ ಹೇಳ್ತಿದ್ರು. ಅವ್ರು ಈ ಮನಿ ಯಾರಪ್ಪ ಅಂತಂದ್ರೆ MLA ಇರಬಾರ್ದು, ಕಂಡಕ್ಟರ್ ಮನಿ ಇರಬೇಕು. ಹಂಗೆ ನೀವು ಮನಿ ಕಟ್ಕೋಬೇಕು. MLA ಅವೇನು ಕಟ್ತಾನೆ 2 ನಂಬರ್ ನೀವು ಹಂಗೆ ಕಟ್ಬೇಕು ಅಂತ ನನಗೆ ಅಲ್ಲಿ ರಾಯಚೂರ್ದೆಲ್ಲ ಮಾಹಿತಿ ಸಿಕ್ತು. ಆಮೇಲೆ ನನಗೆ ಇಲ್ಲಿ ನೌಕರಿ ಐತಿ ಒಂದು 4 ವರ್ಷದ ಮೇಲೆ. ಅವಾಗ ನನಗದು ಅನುಭವ ಭಾಳ ಆಗಿತ್ತು, ನನಗೆ ತ್ರಾಸ ಆಗಿತ್ತು. ಅಲ್ಲಿಂದ ನಾನು ಏನು ಮಾಡಬೇಕು ಅನ್ನೋದು ನಾನು ತ್ರಾಸ ಜೀವನ ಮಾಡಿದ್ದೀನಿ. ಅದಕ್ಕೆ ನನ್ನ ಸಲುವಾಗಿ ಇಷ್ಟೆಲ್ಲ ಕೂಡಿದ್ದೀವಿ. ನನಗೇನು ಜಾಸ್ತಿ ಮಾತಾಡಕ್ಕೆ ಕೊಡುವ, ಅದ್ರ ಮೊದಲು ದುಡಿಯಾಕೆ ಕಲಿಬೇಕೆಲ್ಲರೂ. ಅವಾಗ ನೀವು ಕಲ್ಲೂರು ದೇಸಾಯಿ ಆಗ್ಬೋದು, MLA ಆಗ್ಬೋದು, ದುಡಿಯೋಕೆ ಯಾವಾಗೂ ಆಗೋಲ್ಲ, ಬರೀ ಮಾತಷ್ಟ.